ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇಂದಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಡಿಸೆಂಬರ್ 11th ಸೆಕೆಂಡ್ ಶಿಫ್ಟಲ್ಲಿ ನಡೆದಿರತಕ್ಕಂತಹ RRB ಡಿ ಗ್ರೂಪ್ ಪ್ರಶ್ನೆ ಪತ್ರಿಕೆ ಅನಾಲಿಸಿಸ್ನ ಈ ಒಂದು ಸೆಷನಲ್ಲಿ ನಾವು ನೋಡ್ಕೊಳ್ಳೋಣ. ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಇಲ್ಲಿವರೆಗೂ ಮಾಡಿರ್ತಕ್ಕಂತಹ ಅನಾಲಿಸಿಸ್ ಕ್ಲಾಸ್ಗಳನ್ನು, ಹಾಗೆ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ಮತ್ತು ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ಯಾರು ನೋಡ್ತಾ ಇಲ್ಲ ಅಲ್ವಾ, ಪ್ಲೀಸ್ ನೋಡ್ಕೊಳ್ಳಿ. ಯಾಕೆಂದರೆ ನಿಮಗೆ ಅಲ್ಲಿಂದ ಪ್ರಶ್ನೆಗಳು ರಿಪೀಟ್ ಆಗ್ತಾ ಇದ್ದಾವೆ. ಡೈರೆಕ್ಟ್ ಆಗಿ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳಿಂದನೇ ನಿಮಗೆ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಆ್ಯಂಡ್ ದೆನ್ ಈ ಅನಾಲಿಸಿಸ್ ಕ್ಲಾಸ್ಗಳಿಂದವೂ ಸಹ ನಿಮಗೆ ಸಾಕಷ್ಟು ಪ್ರಶ್ನೆಗಳು ರಿಪೀಟ್ ಆಗ್ತಾ ಇದ್ದಾವೆ. ಸರಿನಾ? ಸೊ ಅದಕ್ಕೆ ನಿಮಗೆ ಉಪಯೋಗ ಆಗುತ್ತೆ. ಸೊ ಈ RRB ಡಿ ಗ್ರೂಪ್ ಎಕ್ಸಾಮಲ್ಲಿ ಆ್ಯಂಡ್ ದೆನ್ ಮುಂಬರ್ತಕ್ಕಂಥ MTS ಎಕ್ಸಾಮಲ್ಲಿ ಆ್ಯಂಡ್ ದೆನ್ ಈ ಡೆಲ್ಲಿ ಪೊಲೀಸ್ ಎಕ್ಸಾಮಲ್ಲೂ ಸಹ ನಿಮಗೆ ಈ ಒಂದು ಅನಾಲಿಸಿಸ್ ಕ್ಲಾಸ್ಗಳು ಹಾಗೆ ಈ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳು ನಿಮಗೆ ಉಪಯೋಗ ಆಗುತ್ತೆ. ಆ್ಯಂಡ್ ದೆನ್ ಮುಂಬರ್ತಕ್ಕಂಥ 2026ರಲ್ಲಿ ಯಾವ್ಯಾವ ಎಕ್ಸಾಮ್ ಇದಾವಲ್ವಾ, 2026ರಲ್ಲಿ ಎಕ್ಸಾಮ್ ಬರೀತಕ್ಕಂತಹ ವಿದ್ಯಾರ್ಥಿಗಳು ಪ್ಲೀಸ್ ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ಫಾಲೋ ಮಾಡ್ತಾ ಬನ್ನಿ. ಸರಿನಾ? ಸೊ ಅಲ್ಲಿಂದ ನಿಮಗೆ ಸಾಕಷ್ಟು ಪ್ರಶ್ನೆಗಳು ನೋಟ್ ಸಿಗ್ತವೆ ನಿಮಗೆ ಮುಂಬರ್ತಕ್ಕಂಥ ನಿಮ್ಮ ಪ್ರಶ್ನೆ ಪತ್ರಿಕೆಗಳಲ್ಲಿ. ಸರಿನಾ? ಸೊ ಯಾಕೆ ಅಂತಂದರೆ ಅಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನ ನಾವು ಡೈಲಿ ಡಿಸ್ಕಷನ್ನ ಮಾಡ್ತಾ ಇದ್ದೀವಿ. ಸರಿನಾ? ಸೊ ಹಾಗಾದರೆ ಬನ್ನಿ ತಡ ಮಾಡೋದು ಬೇಡ, ಮೊದಲ ಪ್ರಶ್ನೆಯನ್ನು ನೋಡ್ಕೊಳ್ಳೋಣ. ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ 2025ರ ಜನವರಿ 26ರಂದು ಯಾವ ಗಣರಾಜ್ಯೋತ್ಸವವನ್ನು ಆಚರಿಸಲಾಯಿತು ಅಂತ ಕೇಳಿದ್ರೆ ಎಷ್ಟನೇ ಗಣರಾಜ್ಯೋತ್ಸವವನ್ನು ಆಚರಿಸಲಾಗಿದೆ ಅಂತ ಡಮ್ಮಿ ಕ್ವಶನ್ ಅಲ್ವಾ ಇದು? ಯಾಕೆಂದರೆ ಹೇಳ್ಬೋದು, ಓಕೆ, ನಾವು ಮೊಟ್ಟ ಮೊದಲ ಬಾರಿಗೆ ಗಣರಾಜ್ಯೋತ್ಸವವನ್ನು ಯಾವಾಗ ಆಚರಣೆ ಮಾಡಿದ್ದೀವಿ ಅಂತ ಕೇಳಿದ್ರೆ 1950 ಜನವರಿ 26 ಅಂತ ಹೇಳ್ತೀವಿ. ಯಾವಾಗ 1950 ಜನವರಿ 26 ಅಂತ ನಾವು ಆಚರಣೆ ಮಾಡಿದ್ದೀವಿ. ಸೊ ಹಾಗಾದರೆ 2025ಕ್ಕೆ ನಾವು ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? 75 ಬರುತ್ತೆ. ಸೊ 75ಕ್ಕೆ ಒಂದು ಸೇರಿಸ್ಕೊಳ್ಳಿ, ಎಷ್ಟಾಗುತ್ತೆ? 76 ಆಗುತ್ತೆ. ಯಾಕೆ 75ಕ್ಕೆ ಒಂದು ಸೇರಿಸ್ಕೋಬೇಕು ಸರ್ ಅಂತಂದರೆ 1950ರಲ್ಲೂ ಸಹ ನಾವು ಆಚರಣೆ ಮಾಡಿರೋ ಕಾರಣದಿಂದ. ಇಫ್ ಏನಾದರೂ ನಾವು 1950ರಲ್ಲಿ ಆಚರಣೆ ಮಾಡಿರಲಿಲ್ಲ ಅಂದರೆ 75ನೇದಾಗಿರ್ತಿತ್ತು. ಸೊ 1950ರಲ್ಲೂ ಸಹ ನಾವು ಆಚರಣೆ ಮಾಡಿರೋದ್ರಿಂದ ಇದು ಎಷ್ಟನೇ ಒಂದು ಗಣರಾಜ್ಯೋತ್ಸವ ಆಗಿದೆ ಅಂತ ಕೇಳಿದ್ರೆ 76ನೇ ಗಣರಾಜ್ಯೋತ್ಸವ ಆಗಿದೆ. ಸೊ ಹಾಗಾದ್ರೆ ಈ ಒಂದು 76ನೇ ಗಣರಾಜ್ಯೋತ್ಸವಕ್ಕೆ ಬಂದಿರತಕ್ಕಂತಹ ಅತಿಥಿ ಯಾವ ದೇಶದವರಾಗಿದ್ರು ಅಂತ ಕೇಳ್ತಾನೆ. ಸರ್ ನಾವು ಅವಾಗಲೂ ಹೇಳ್ಬೇಕಾಗತ್ತೆ, ಈ ಇಂಡೋನೇಷ್ಯಾದ ಅಧ್ಯಕ್ಷರ ಬಂದಿದ್ರು ನಮ್ಮ ಭಾರತ ದೇಶಕ್ಕೆ ಅಂತ ಹೇಳ್ಬೇಕಾಗತ್ತೆ. ಸೊ ಹಾಗಾದ್ರೆ ಇಂಡೋನೇಷ್ಯಾದ ಅಧ್ಯಕ್ಷರು ಯಾರಿದ್ದಾರೆ? ಪ್ರಭುವೋ ಸುಬಯಾಂಟೋ ಅಂತ ಹೇಳಿದ್ವಿ. ಸರ್ ಯಾರು? ಈ ಒಂದು ಪ್ರಭುವೋ ಸುಬಯಾಂಟೋ ಅನ್ನುವರು ಈ ಅಧ್ಯಕ್ಷರಾಗಿರ್ತಕ್ಕಂತಹ ಇಂಡೋನೇಷ್ಯಾದ ಅಧ್ಯಕ್ಷರಾಗಿರ್ತಕ್ಕಂಥ ವ್ಯಕ್ತಿ ನಮ್ಮ ಭಾರತದ ಗಣರಾಜ್ಯೋತ್ಸವಕ್ಕೆ ಅತಿಥಿಯಾಗಿ ಆಗಮಿಸಿದ್ದರು ಅನ್ನೋದು ನೆನಪಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಇದಕ್ಕಿಂತ ಹಿಂದೆ 75ನೇ ಒಂದು ಗಣರಾಜ್ಯೋತ್ಸವಕ್ಕೆ ಯಾರು ಬಂದಿದ್ರು? ಅವಾಗ ನಾವು ಹೇಳಬೇಕಾಗತ್ತೆ ಫ್ರಾನ್ಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರು ಬಂದಿದ್ರು ಅಂತ ಹೇಳಬೇಕಾಗತ್ತೆ. ಸರಿನಾ? ಸೊ ಅದು ಸಹ ನಿಮ್ಗೆ ಗೊತ್ತಿರಲಿ ಕೇಳ್ಬೋದು. ಆ್ಯಂಡ್ ದೆನ್ ಮುಂಬರ್ತಕ್ಕಂಥ ಇವಾಗ ನೆಕ್ಸ್ಟ್ ಮಂತ್ ಜನವರಿ 2026ನೇ ತಾರೀಕಿನಂದು ಯಾರು ಬರಬಹುದು ಅಂತ ಕೇಳಿದ್ರೆ ಅವಾಗ ಹೇಳಬೇಕಾಗುತ್ತೆ ಈ ಒಂದು ಯುರೋಪಿಯನ್ ಯೂನಿಯನ್ನ ಅಧ್ಯಕ್ಷರು ಬರಬಹುದು ಅನ್ನೋ ಒಂದು ಸುದ್ದಿ ಸಮಾಚಾರಗಳು ಇದಾವೆ. ಸರಿನಾ? ಸೊ ಇನ್ನೂ ಸಹ ಅಫಿಷಿಯಲ್ ಆಗಿ ಡಿಕ್ಲೇರ್ ಆಗಿಲ್ಲ, ಬಟ್ ಬರಬಹುದು. ಯಾರು ಅಂತ ಕೇಳಿದ್ರೆ ಯುರೋಪಿಯನ್ ಯೂನಿಯನ್ನ ಅಧ್ಯಕ್ಷರು ಬರಬಹುದು ಅಂತ ನ್ಯೂಸಲ್ಲಿ ಇದೆ. ಸರಿನಾ? ಮೀನ್ಸ್ ಸೈಡ್ ನ್ಯೂಸಲ್ಲಿ ಇದನ್ನು ನೋಡ್ಕೊಳ್ಳಿ. ಓಕೆ, ಸೊ ಹಾಗಾದರೆ ಇದರ ಒಂದು ಥೀಮ್ ಏನಾಗಿತ್ತು ಅಂತ ಕೇಳ್ಬೋದು. ಸರಿನಾ? ಇದರ ಒಂದು ಥೀಮ್ ಏನಾಗಿತ್ತು ಅಂತ ಕೇಳಿದ್ರೆ ಈ ಸುವರ್ಣ ಭಾರತ ಪರಂಪರೆ ಮತ್ತು ಅಭಿವೃದ್ಧಿ ಅನ್ನೋದು ಇದರ ಒಂದು ಥೀಮ್ ಆಗಿತ್ತು. ಸರಿನಾ? ಇದು ಸಹ ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಓಕೆ, ಇದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಯಾವುದು? ಸುವರ್ಣ ಭಾರತ ಪರಂಪರೆ ಮತ್ತು ಅಭಿವೃದ್ಧಿ ಎನ್ನುವ ಒಂದು ಥೀಮ್ ಆಗಿತ್ತು ಅಂತ. ಸರಿನಾ? ಸೊ ಅಲ್ಲಿ ಅಧ್ಯಕ್ಷರ ಹೆಸರು ಹಾಕಿದ್ದೀನಲ್ವಾ, ಯಾರು? ಈ ಒಂದು ಪ್ರಭುವೋ ಸುಬಯಾಂಟೋ ಅಂತ ಹೇಳ್ತೀವಿ. ಸರ್ ಯಾವ ದೇಶದ ಅಧ್ಯಕ್ಷರಾಗಿದ್ದಾರೆ? ಈ ಒಂದು ಇಂಡೋನೇಷ್ಯಾದ ಅಧ್ಯಕ್ಷರಾಗಿದ್ದಾರೆ ಅಂತ ಹೇಳ್ತೀವಿ. ಸರ್ ಜಗತ್ತಿನ ಅತಿ ದೊಡ್ಡ ಮುಸ್ಲಿಂ ದೇಶ ಯಾವುದು ಅಂತ ಕೇಳಿದ್ರೆ ಇದೇ ಒಂದು ಇಂಡೋನೇಷ್ಯಾ ಅಂತ ಹೇಳ್ತೀವಿ. ಹಾಗಾದ್ರೆ ಜಗತ್ತಿನ ಅತಿ ಹೆಚ್ಚು ದ್ವೀಪಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ದೇಶ ಯಾವುದು ಅಂತ ಕೇಳಿದ್ರೆ ಇದೇ ಒಂದು ಇಂಡೋನೇಷ್ಯಾ ಅಂತ ಹೇಳ್ತೀವಿ. ಸರಿನಾ? ಸೊ ಇದು ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ 2025ರ ಲಾರೆಸ್ ವಿಶ್ವ ಕ್ರೀಡಾಪಟು ಪ್ರಶಸ್ತಿಯನ್ನು ಯಾರು ಪಡೆದರು ಅಂತ ಕೇಳಿದ್ದೇನೆ. ಸರ್ನ ಯಾರು ಪಡೆದಿದ್ದಾರೆ ಈ ಒಂದು ಲಾರೆಸ್ ವಿಶ್ವ ಕ್ರೀಡಾಪಟು ಪ್ರಶಸ್ತಿಯನ್ನು? ಸಿಮೋನ್ ಬೈಲ್ಸ್ ಅವರು, ಫೇತ ಕೆಪಾಗಾನ್ ಅವರು, ಆ್ಯಂಡ್ ದೆನ್ ಸ್ಟೀಫನ್ ಹಾಸನ್ ಅವರು ಮತ್ತು ಈ ಒಂದು ಎಮಾ ಮ್ಯಾಕನ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಹೇಳ್ಬೋದಾ? ಯಾವುದು ಅಂತ ಹೇಳಿ ನೋಡುವ. ಸೊ ಇದನ್ನು ನೋಡೋಕ್ಕಿಂತ ಮುಂಚೆ ಸೊ ಇಲ್ಲಿ ಡೈರೆಕ್ಟಾಗಿ ಎಲ್ಲವೂ ಸಹ ನೋಡ್ಕೊಂಡು ಬಿಡೋಣ. ಯಾರ್ಯಾರಿದ್ದಾರೆ ಲಾರೆಸ್ ವಿಶ್ವ ಕ್ರೀಡಾ ಪ್ರಶಸ್ತಿಗಳಲ್ಲಿ ಪಡೆದುಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಯಾರ್ಯಾರಿದ್ದಾರೆ ಅಂತ. ಯಾರು ಇದ್ದಾರೆ? ವರ್ಷದ ವಿಶ್ವ ಕ್ರೀಡಾಪಟು ಯಾರಿದ್ದಾರೆ? ವರ್ಷದ ವಿಶ್ವ ಕ್ರೀಡಾಪಟು ಯಾರಿದ್ದಾರೆ ಅಂತ ಕೇಳಿದ್ರೆ ಈ ಮಾಂಡೋ ಡುಪ್ಲಾಂಟಿಸ್ ಅವರಿದ್ದಾರೆ. ಹಾಗೆ ವರ್ಷದ ವಿಶ್ವ ಕ್ರೀಡಾಪಟು ಇನ್ನೊಬ್ಬರಿದ್ದಾರೆ, ಯಾರು? ಸಿಮೋನೋ ಬೈಲ್ಸ್ ಅಂತ ಇದ್ದಾರೆ. ಸೊ ಇಲ್ಲಿ ಮಾಂಡೋ ಡುಪ್ಲಾಂಟಿಸ್ ಅವ್ರು ಕೊಟ್ಟಿದ್ದಾರೆ, ಕೊಟ್ಟಿಲ್ಲ. ಸೊ ಅದಕ್ಕೆ ನಾವೇನಂತ ಹೇಳ್ತೀವಿ ಅಂದರೆ ಸಿಮೋನ್ ಬೈಲ್ಸ್ ಅಂತ ಹೇಳ್ತೀವಿ. ಓಕೆ, ಇವಾಗ ಜಸ್ಟ್ ಒಂದು ಕ್ವಶನ್ ನೋಡ್ಕೊಂಡ್ವಲ್ಲ, ಅದಕ್ಕೆ ಆನ್ಸರ್ ಯಾವುದು ಅಂದರೆ ಸಿಮೋನ್ ಬೈಲ್ಸ್ ಅಂತ ಹೇಳ್ತೀವಿ. ಹಾಗಾದ್ರೆ ವರ್ಷದ ಈ ಒಂದು ಲಾರೆಸ್ ವಿಶ್ವ ಕ್ರೀಡಾ ಪ್ರಶಸ್ತಿಗಳಿಗೆ ಕಂಡುಬರ್ತಕ್ಕಂಥ ಒಂದು ವರ್ಷದ ತಂಡ ಯಾವುದು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ರಿಯಲ್ ಮ್ಯಾಡ್ರಿಡ್ ಅಂತ. ಹಾಗಾದ್ರೆ ವರ್ಷದ ಪ್ರಗತಿ ಅಂತ ನಾವು ಯಾವುದನ್ನ ಹೇಳ್ತೀವಿ ಅಂದರೆ ಲೆಮನ್ ಯಮಲ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ವರ್ಷದ ಪುನರಾಗಮನ ಯಾರಿಗೆ ಅಂತ ಕೊಟ್ಟಿದ್ದೀವಿ ಅಂತಂದ್ರೆ ಈ ರೆಬೆಕಾ ಆಂಡ್ರೆಡ್ ಅವರಿಗೆ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಒಂದು ಅಂಗವೈಕಲ್ಯ ಹೊಂದಿರುವ ಕ್ರೀಡಾಪಟು ಯಾರು ಅಂತ ಕೇಳಿದ್ರೆ ಯಾರು ಪ್ರಶಸ್ತಿ ಪಡೆದುಕೊಂಡಿದ್ದಾರೆ ಅಂದ್ರೆ ಜಿಯಾಂಗ್ ಯುಯಾನ್ ಅವರು ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಸರಿನಾ? ಹಾಗೆ ವರ್ಷದ ಕ್ರಿಯಾಶೀಲ ಕ್ರೀಡಾಪಟು ಯಾರಿದ್ದಾರೆ ಅಂತ ಕೇಳಿದ್ರೆ ಟಾಮ್ ಪಿಡ್ಕಾಕ್ ಅವರು ಇದ್ದಾರೆ. ಸರಿನಾ? ಯಾರು? ಟಾಮ್ ಪಿಡ್ಕಾಕ್ ಅವರು ಇದನ್ನ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಹಾಗೆ ಸ್ಪೋರ್ಟ್ ಫಾರ್ ಗುಡ್ ಪ್ರಶಸ್ತಿ ಕಿಕ್ ಫಾರ್ ಲೈಫ್ ಅನ್ನೋರು ತಗೊಂಡಿದ್ದಾರೆ. ಆ್ಯಂಡ್ ದೆನ್ ಸ್ಪೋರ್ಟಿಂಗ್ ಐಕಾನ್ ಪ್ರಶಸ್ತಿ ರಾಫೆಲ್ ನಡಾಲ್ ಅವರಿಗೆ ಸಿಕ್ಕಿದೆ. ಸರ್ನ ಸೊ ಇದು ಸಹ ಇಂಪಾರ್ಟೆಂಟ್ ಆಗಿದೆ. ಆ್ಯಂಡ್ ದೆನ್ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಕೆಲ್ಲಿ ಸ್ಲೇಟರ್ ಅವರಿಗೆ ನೀಡಿದ್ದಾರೆ. ಸೊ ಇದು ನಿಮಗೆ 5 ಸ್ಟಾರ್ ಕ್ವಶನ್ ಆಗುತ್ತೆ ಸರ್ನ. ಸೊ ಇದನ್ನು ಸಹ ನೆನ್ಪಿಟ್ಕೊಳ್ಳಿ. ಯಾವುದು? ಜೀವಮಾನ ಸಾಧನ ಪ್ರಶಸ್ತಿ ಲಾರೆಸ್
ವಿಶ್ವ ಕ್ರೀಡಾ ಪ್ರಶಸ್ತಿಗಳಲ್ಲಿ ಲಾರೆನ್ಸ್ ವಿಶ್ವ ಕ್ರೀಡಾ ಪ್ರಶಸ್ತಿಗಳಲ್ಲಿ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಕೆಲ್ಲಿ ಸ್ಲೇಟರ್ ಅವರು ಅಂತ ಹೇಳ್ತೀವಿ. ಸರ್ ಇದನ್ನು ನೋಡ್ಕೊಳ್ಳಿ, ಇದನ್ನು ನಿಮಗೆ ಕೇಳಬಹುದು. ಸೊ ಇದು ಮುಂಬರ್ತಕ್ಕಂಥ SSC MTS ಎಕ್ಸಾಮ್ಗೂ ಸಹ ಇದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ 2024-25 UEFA ಚಾಂಪಿಯನ್ಸ್ ಲೀಗ್ ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂಥ ಒಂದು ತಂಡ ಯಾವುದು ಅಂತ ಕೇಳಿದಾನೆ. ಸರ್ ಯಾವ ತಂಡವಾಗಿ ಗೆದ್ದಿದೆ ಇದು? ಸೊ ಇದನ್ನು ನಾವು ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ನೋಡಿದೀವಿ ತಾನೇ. ಯಾರು PSG ಅವರು ಗೆದ್ದಿದ್ದಾರೆ ಅಂತ ಹೇಳಿದ್ವಿ. ಸರ್ PSG ಯಾವುದು? ಪ್ಯಾರಿಸ್ ಸೆಂಟ್ ಜರ್ಮೈನ್ ಅಂತ ಹೇಳ್ತೀವಿ. ಸರ್ ಈ ಒಂದು ತಂಡ ಗೆದ್ದಿದೆ. ಯಾರನ್ನು ಸೋಲಿಸಿದ್ದಾರೆ ಇವರು ಫೈನಲ್ ಅಲ್ಲಿ ಅಂತ ಕೇಳಿದ್ರೆ UEFA ಅಂತಂದ್ರೆ ಈ ಇಂಟರ್ ಮಿಲನ್ ಅವರನ್ನ ಸೋಲಿಸಿದ್ದಾರೆ. ಸರ್ ಈ ಒಂದು ಇಂಟರ್ ಮಿಲನ್ ತಂಡವನ್ನ ಸೋಲಿಸಿ ಈ ಪ್ಯಾರಿಸ್ ಸೆಂಟ್ ಜರ್ಮೈನ್ ಅನ್ನುವ ಒಂದು ತಂಡ ಏನಿದೆ ಅಲ್ವಾ, PSG ಅನ್ನುವ ತಂಡ ಏನಿದೆ UEFA ನೇಷನ್ಸ್ ಲೀಗ್ ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂತಹ ತಂಡವಾಗಿದೆ. ಓಕೆ, ಆ್ಯಂಡ್ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ವಲ್ಪ ಇನ್ಫಾರ್ಮೇಷನ್ ಇದೆ, ಇದನ್ನು ಸಹ ನೋಡ್ಕೊಳ್ಳಿ. ಏನು UEFA ಚಾಂಪಿಯನ್ಸ್ ಲೀಗ್ ಫೈನಲ್ ಪಂದ್ಯ ಎಲ್ಲಿ ನಡೆದಿದೆ ಅಂದರೆ ಜರ್ಮನಿಯ ಮ್ಯೂನಿಚ್ನಲ್ಲಿ ನಡೆದಿದೆ. ಸರ್ನ ಸೊ ಇವರು ಯಾರನ್ನ ಸೋಲಿಸಿದ್ದಾರೆ ಅಂತ ಕೇಳಿದ್ರೆ ಈ ಒಂದು ಇಂಟರ್ ಮಿಲನ್ ತಂಡವನ್ನು 5-0 ಅಂತರದಿಂದ ಸೋಲಿಸುವ ಮೂಲಕ ಈ ಒಂದು PSG ತಂಡ ಏನಿದೆ ಅಲ್ವಾ ಇದು ಗೆದ್ದಿದೆ. ಯಾವುದು? ಪ್ಯಾರಿಸ್ ಸೆಂಟ್ ಜರ್ಮೈನ್ ಅಂತ ಹೇಳ್ತೀವಿ. ಸರ್ ಈ ಒಂದು ತಂಡ ಗೆದ್ದಿದೆ, ಅದನ್ನು ನೆನ್ಪಿಟ್ಕೊಳ್ಳಿ, ಕೇಳ್ಬೋದು, ನಿಮಗೆ ಕೇಳ್ತಾನೆ. ಯಾವುದು? UEFA ಚಾಂಪಿಯನ್ಸ್ ಲೀಗ್ ಅಂತ ಹೇಳ್ತೀವಿ. ಯಾವುದು? UEFA ಚಾಂಪಿಯನ್ಸ್ ಲೀಗ್ ಅನ್ನುವ ಪ್ರಶಸ್ತಿ ಮೀನ್ಸ್ ಅವಾರ್ಡ್. ಓಕೆ, ಆ್ಯಂಡ್ ನೆಕ್ಸ್ಟ್ 2025-26 ಸಾಲಿನ ಕೇಂದ್ರ ಬಜೆಟ್ನಲ್ಲಿ ಭಾರತ ರಕ್ಷಣಾ ಸಚಿವಾಲಯಕ್ಕೆ ಎಷ್ಟು ಬಜೆಟ್ ನಿಗದಿಪಡಿಸಲಾಗಿದೆ ಅಂತ ನಿಮಗೆ ಇದನ್ನು ಹೇಳ್ತಾನೆ ಬಂದಿದ್ದೀನಿ. ಓಕೆ, ಬಜೆಟ್ ಏನಿದೆ ಅಲ್ವಾ, ಬಜೆಟ್ನ ನೀವು ಯಾರ್ದು ಕ್ಲಾಸ್ ಕೇಳಬೇಡಿ. ಓಕೆ, ಫಸ್ಟ್ ಆಫ್ ಆಲ್ ಹೇಳ್ತಿದ್ದೀನಿ, ಯಾರ್ದು ಕ್ಲಾಸ್ ಕೇಳಬೇಡಿ, ಯಾರ್ದು ಕ್ಲಾಸ್ ಕೇಳೋಕ್ಕೆ ಹೋಗಬೇಡಿ. ಜಸ್ಟ್ ನ್ಯೂಸ್ ಪೇಪರನ್ನು ಓದ್ಕೊಳ್ಳಿ. ಆ್ಯಂಡ್ ದೆನ್ ಈ ಅಫಿಷಿಯಲ್ ಆಗಿ PIB ಇಂದ ಏನು ಬಿಟ್ಟಿರ್ತಾನಲ್ವಾ ಆ ಕಂಟೆಂಟ್ನ ನೀವು ಓದ್ಕೊಳ್ಳಿ. ಓಕೆ, ನೀವು ಎಲ್ಲ ಕ್ವಶನ್ಗಳನ್ನು ಸಹ ಹೇಳ್ತೀರಾ ಬಜೆಟ್ ಮೇಲೆ ಕೇಳ್ತಕ್ಕಂಥ ಸೆಂಟ್ರಲ್ ಗೌರ್ಮೆಂಟ್ ಪ್ರಶ್ನೆಗಳನ್ನು. ಓಕೆ ಸರ್, ನಾನು ಸ್ಟೇಟ್ ಗೌರ್ಮೆಂಟ್ ಓದ್ತಾ ಇದ್ದೀನಿ, ನಾನು ಕ್ಲಾಸ್ ಕೇಳಬೇಕು. ಓಕೆ, ಕೇಳ್ಕೊಳ್ಳಿ. ಓಕೆ, ಯಾಕಂದರೆ ಡೆಮಿ ಕ್ವಶನ್ ಕೇಳ್ತಾನೆ ನಿಮ್ಗೆ ಸ್ಟೇಟ್ ಗೌರ್ಮೆಂಟಲ್ಲಿ ಕೇಳೋದಾದರೆ. ಓಕೆ, 1 ಪೈಸದಲ್ಲಿ ಅದೆಷ್ಟು ಇದು ಎಷ್ಟು ಅಂತ ಕೇಳ್ತಾನೆ. ಸೊ ನಿಮಗೆ ಕ್ಲಾಸಲ್ಲಿ ಅದೆಲ್ಲ ಹೇಳಿರ್ತಾರೆ, ಅದನ್ನು ನೀವು ಮಾಡಬಹುದು. ಓಕೆ, ಬಟ್ ದ ನಂಬರ್ ಕೊಟ್ಟಿರೋದು ನಿಮಗೆ ನ್ಯೂಸ್ ಪೇಪರಲ್ಲೇ ಸಿಗ್ತವೆ. ಸೊ ಅದಕ್ಕೆ ಪ್ಲೀಸ್ ಈ February 2 ಏನು ಪಬ್ಲಿಷ್ ಆಗುತ್ತಲ್ವ ನ್ಯೂಸ್ ಪೇಪರ್, ಯಾಕಂದರೆ February 1 ಈ ಒಂದು ಬಜೆಟ್ ಇದ್ರ ಮಂಡಿಸ್ತಾರೆ. ಯಾವಾಗ? February 1 February 2 ನ್ಯೂಸ್ ಪೇಪರ್ ತೊಗೊಂಡು ಓದ್ಕೊಳ್ಳಿ. 2 ನ್ಯೂಸ್ ಪೇಪರ್ ತೊಗೊಳ್ಳಿ. ಓಕೆ, ಒಂದು ಇಂಗ್ಲೀಷ್ ನ್ಯೂಸ್ ಪೇಪರ್ ತೊಗೊಳ್ಳಿ, ಒಂದು ಕನ್ನಡ ನ್ಯೂಸ್ ಪೇಪರ್ ತೊಗೊಳ್ಳಿ, ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಓಕೆ, ಕನ್ನಡದಲ್ಲಿ ತೊಗೊಳ್ಳೋದಾದ್ರೆ ಒಂದು ಪ್ರಜಾವಾಣಿ ತೊಗೊಳ್ಳಿ, ಇಲ್ಲಾಂದರೆ ಉದಯವಾಣಿ ತೊಗೊಳ್ಳಿ. ಸರಿ, ನಾನು ನಿಮ್ಗೆ ಸಖತ್ತಾಗಿ ಇನ್ಫಾರ್ಮೇಷನ್ ಕೊಟ್ಟಿರ್ತಾನೆ ಎರಡರಲ್ಲೂ ಸಹ. ಈ ವಿಜಯವಾಣಿ ನೀವು ನೋಡೋಕ್ಕೆ ಹೋಗಬೇಡಿ ಸರ್, ನಾನು ಅದ್ರ ಕಡೆ ನೀವು ಕಣ್ಣು ಸಹ ಹಾಸಕ್ಕೆ ಹೋಗಬೇಡಿ, ಅಲ್ಲಿ ಏನೂ ಕೊಟ್ಟಿರಲ್ಲ. ಓಕೆ, ಅಲ್ಲಿ ಅದು ಬಿತ್ತು, ಇದು ಆಯಿತು ಬರೀ ರಾಜಕೀಯ ನ್ಯೂಸೇ ಇರ್ತವೆ ಅಷ್ಟೇ. ಓಕೆ, ಸೊ ಇಲ್ಲಿ ಉದಯವಾಣಿ ಪ್ರಜಾವಾಣಿ ಓದ್ಕೊಳ್ಳಿ. ನಿಮಗೆ ಫಿಕ್ಸ್ ಒಂದು ಬಜೆಟ್ ಮೇಲೆ ಕ್ವಶನ್ ಬಂತ ನಿಮ್ಗೆ ಈಸಿಯಾಗಿ ನೀವು ಟ್ಯಾಕಲ್ ಮಾಡ್ತೀರಾ ಅದಕ್ಕೆ. ಓಕೆ, ಸೊ ಇದಕ್ಕೆ ಎಷ್ಟಾಗುತ್ತೆ? 6,81,210 ಕೋಟಿ ಏನಿದೆ ಅಲ್ವಾ ಅದಕ್ಕೆ ಬಜೆಟ್ನ ಮೀಸಲಿಡಲಾಗಿದೆ. ಓಕೆ, ಸೊ ಇದು ಹೈಯೆಸ್ಟ್ ನೋಡಿ ಇಲ್ಲಿವರೆಗೂ ರೆಕಾರ್ಡ್. ಇದು ಅತಿ ಹೆಚ್ಚು ರಕ್ಷಣಾ ವಲಯಕ್ಕೆ ನೀಡಿದ್ದಾರೆ ಈ ವರ್ಷ ಬಜೆಟ್ ಏನಿದೆ ಅಲ್ವಾ, ಮೀನ್ಸ್ 2025 ಅತಿ ಹೆಚ್ಚು ಯಾವುದಕ್ಕೆ ನೀಡಿದ್ದಾರೆ ಅಂತ ಹೇಳಿದ್ರೆ ರಕ್ಷಣಾ ವಲಯಕ್ಕೆ ನೀಡಿದ್ದಾರೆ. ಆ್ಯಂಡ್ ದೆನ್ ಇದರ ಒಂದು ಬಜೆಟ್ ಎಷ್ಟು ಮೊತ್ತ ಆಗಿದೆ ಅಂತ ಯಾಕೆ ಕೇಳಬಾರ್ದು? ಓಕೆ, ಅತಿ ಏನಾದರೂ 2ನೇದು 3ನೇದು 4ನೇದು ಇದ್ದಂದ್ರೆ ಕೇಳೋಕ್ಕೆ ಸಾಧ್ಯ ಇರಲಿಲ್ವೇನೋ, ಬಟ್ ಇದು ಫಸ್ಟ್ ಇದೆ ಅಲ್ವಾ, ಸೊ ಅದಕ್ಕೆ ಇದು ಕೇಳ್ಬೋದು ನಿಮ್ಗೆ. ಯಾಕೆಂದರೆ ಇಲ್ಲಿವರೆಗೆ ಈ ಒಂದು ರಕ್ಷಣಾ ವಲಯಕ್ಕೆ ಕೊಟ್ಟಿರ್ತಕ್ಕಂಥ ದಾಖಲೆಗಳಲ್ಲಿ ಇದು ಎಲ್ಲ ದಾಖಲೆಯನ್ನು ಒಡೆದು ಮುನ್ನುಗ್ಗಿ ಹೋಗ್ತಾ ಇದೆ ಇದು. ಓಕೆ, ಯಾವುದು? 6,81,210 ಕೋಟಿ ಸರಿನಾ ಯಾವುದಕ್ಕೆ ಇಡಲಾಗಿದೆ ಅಂತ ಕೇಳಿದ್ರೆ ಈ ಒಂದು ರಕ್ಷಣಾ ಸಚಿವಾಲಯಕ್ಕೆ ಇಡಲಾಗಿದೆ ಸರಿನಾ. ಸೊ ಪ್ಲೀಸ್ ಬಜೆಟಿನ ವಿಷಯ ಬಂತಂದರೆ ಪ್ಲೀಸ್ ಕ್ಲಾಸ್ಗಳನ್ನು ರೆಫರ್ ಮಾಡಬೇಡಿ. ಓಕೆ, ಕ್ಲಾಸ್ಗಳಲ್ಲಿ ಸಮ್ ಇನ್ಫಾರ್ಮೇಷನ್ ಸಿಗುತ್ತೆ, ಓಕೆ ನೋಡ್ಕೊಳ್ಳಿ. ಬಟ್ ನನ್ನ ಕ್ಲಾಸಿಂದನೇ ನಾನು ಬಜೆಟ್ನ ಕಂಪ್ಲೀಟಾಗಿ ನೋಡ್ಕೊಳ್ತೀನಿ ಅಂದರೆ ಅದು ಸುಳ್ಳು, ಅಸಾಧ್ಯ ಅದು. ಓಕೆ, ಮಾಡೋಕ್ಕಾಗಲ್ಲ, ಯಾಕಂದರೆ ನ್ಯೂಸ್ ಪೇಪರ್ ನೀವು ಓದಲೇಬೇಕು, ನೀವೇ ಓದಬೇಕು ಅದಕ್ಕೆ. ಓಕೆ, ದಿಸ್ ಇಸ್ ದ ಫೈನಲ್ ಅಷ್ಟೇ. ಪ್ಲೀಸ್ ಬಜೆಟ್ ಬಗ್ಗೆ ನೋಡ್ಕೊಳ್ಳಿ. ಮುಂಬರ್ತಕ್ಕಂಥ RRB NTPC ಎಕ್ಸಾಮ್ ಯಾರ್ದಿದೆ ಅಲ್ವಾ ಅವ್ರ ಬಜೆಟ್ ಬಗ್ಗೆ ನೋಡ್ಕೊಳ್ಳಿ. ಯಾಕಂದರೆ NTPC ಎಕ್ಸಾಮಲ್ಲಿ ನಿಮಗೆ ಬಜೆಟ್ ಬಗ್ಗೆ ಕೇಳ್ತಾನೆ. ಯಾಕಂದರೆ ನಿಮ್ಮ ಎಕ್ಸಾಮ್ ಮಾರ್ಚ್ ಅಥವಾ ಮುಂದೆ ಏಪ್ರಿಲ್ ಮಂತಲ್ಲಿ ಬಂದರೆ ನಿಮಗೆ ಅಲ್ಲೇ ಲಾಸ್ಟ್ ಒಂದು 2 ಮಂತ್ ಬ್ಯಾಕ್ದೇ ಕರೆಂಟ್ ಅಫೇರ್ಸ್ ಆಗುತ್ತೆ, ನಿಮಗೆ ಫ್ರೆಶ್ ಕರೆಂಟ್ ಅಫೇರ್ಸ್ ಆಗುತ್ತೆ ಅದು ಕ್ವಶನ್ಗಳು. ಓಕೆ, ಸೊ ಪ್ಲೀಸ್ February 2 ಮೀನ್ಸ್ 2026 February 2ಗೆ ನೀವು ನೋಡ್ಕೊಳ್ಳಿ. ಓಕೆ, ಈ ವರ್ಷದೇನಿಲ್ಲ, ಈ ಒಂದು ಎಕ್ಸಾಮ್ಗೆ ಇಲ್ಲ ಅಂತಂದರೆ ನೆಕ್ಸ್ಟ್ MTS ಒಂದು ಎಕ್ಸಾಮ್ಗೆ ಕೇಳಿ ಇದನ್ನು ಮುಗಿಸ್ಬಿಡ್ತಾನೆ ಈ ವರ್ಷದ ಬಜೆಟ್ನ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಮಾರ್ಚ್ 2025 ನೀತಿ ಆಯೋಗದ ಹೊಸ ಪೂರ್ಣ ಸಮಯದ ಸದಸ್ಯರಾಗಿ ಯಾರನ್ನು ನೇಮಿಸಲಾಯಿತು ಅಂತ ಕೇಳಿದ್ದೇನೆ. ಸರ್ನ ಯಾರನ್ನು ನೇಮಿಸಲಾಗಿದೆ ಈ ಒಂದು ನೀತಿ ಆಯೋಗದ ಹೊಸ ಪೂರ್ಣ ಸಮಯದ ಸದಸ್ಯರಾಗಿ? ರಾಜೇಶ್ ಕುಮಾರ್ ಸಿಂಗ್ ಅವರಿಗೆ, ರಾಜೀವ್ ಗೌಬಾ ಅವರಿಗೆ, ಆ್ಯಂಡ್ ದೆನ್ ದೀಪಕ್ ಕುಮಾರ್ ಅವರಿಗೆ, ಆ್ಯಂಡ್ ದೆನ್ ಅನೂಪ್ ಚಂದ್ರಚೂಡ ಅವರಿಗೆ ಅಂತ ಕೊಟ್ಟಿದ್ದಾರೆ. ಸರ್ನ ಯಾರು? ಚಂದ್ರ ಪಾಂಡೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತೆ? ರಾಜೀವ್ ಗೌಬಾ ಅವರು. ಇವ್ರನ್ನ ನೋಡಿಲ್ವಾ ನಾವು? ಇವ್ರನ್ನ ಸಹ ನೋಡಿದೀವಲ್ವಾ? ನೀತಿ ಆಯೋಗದ ಹೊಸ ಸಂಪೂರ್ಣ ಸಮಯದ ಸದಸ್ಯರನ್ನಾಗಿ ಯಾರನ್ನ ಆಯ್ಕೆಯಾಗಿದೆ, ನೇಮಿಸಲಾಗಿದೆ ಅಂತ ಕೇಳಿದ್ರೆ ಈ ಒಂದು ರಾಜೀವ್ ಗೌಬಾ ಅವರನ್ನು ನೇಮಿಸಲಾಗಿದೆ. ಸರ್ನ ಯಾರು? ರಾಜೀವ್ ಗೌಬಾ ಅಂತ ಹೇಳ್ತೀವಿ. ಸೊ ಇವರು ಏನಾಗಿದ್ದಾರೆ? ಈ ಒಂದು ಮಾಜಿ ಕ್ಯಾಬಿನೆಟ್ ಕಾರ್ಯದರ್ಶಿ ಆಗಿದ್ರು ಇವರು. ಸರ್ನ ಯಾರು? ಈ ಒಂದು ರಾಜೀವ್ ಗೌಬಾ ಅವರು ಏನಿದಾರಲ್ವ ಮಾಜಿ ಕ್ಯಾಬಿನೆಟ್ ಕಾರ್ಯದರ್ಶಿ ಆಗಿದ್ರು. ಸೊ ಅದಕ್ಕೆ ಇವರನ್ನ ಇವಾಗ ಏನು ಮಾಡಿದ್ದಾರೆ? ಮಾರ್ಚ್ 2025 ಅಂತಂದರೆ ನೀತಿ ಆಯೋಗದ ಪೂರ್ಣ ಸಮಯದ ಸದಸ್ಯರಾಗಿ ಮಾಡಿದ್ದಾರೆ. ಹಾಗಾದರೆ ಪ್ರಸ್ತುತ ಈ ಒಂದು ನೀತಿ ಆಯೋಗದ ಉಪಾಧ್ಯಕ್ಷರು ಯಾರಿದ್ದಾರೆ? ಸೊ ಈ ಒಂದು ಸುಮನ್ ಕೆ ಬೇರಿ ಅವರು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಇದರ ಒಂದು ಅಧ್ಯಕ್ಷರು ಯಾರಿದ್ದಾರೆ? ನಮ್ಮ ಭಾರತದ ಪ್ರಧಾನಮಂತ್ರಿಗಳು ಇದರ ಒಂದು ಪದನಿಮಿತ್ತ ಅಧ್ಯಕ್ಷರಾಗಿರ್ತಾರೆ. ಪದನಿಮಿತ್ತ ಅಧ್ಯಕ್ಷರು ಅಂತ ಯಾಕೆ ಯೂಸ್ ಮಾಡಬೇಕು ಸರ್ ಈ ಒಂದು ವರ್ಡನ್ನು? ಸರ್ ಯಾಕೆ ನರೇಂದ್ರ ಮೋದಿನೇ ಅಂತ ಹೇಳಬಾರ್ದು? ಯಾಕೆ ಅಂತ ಕೇಳಿದ್ರೆ ಪದನಿಮಿತ್ತ ಅಂದರೆ ಇವತ್ತೇನಾದರೂ ನರೇಂದ್ರ ಮೋದಿ
ಇದ್ದ ಅಂತ ಅನ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಏನಾದರೂ ನೀವೇ ಆದ್ರಿ ಅಂತ ಅನ್ಕೊಳ್ಳಿ, ಅವಾಗ ನಿಮ್ಮ ಹೆಸರು ಹೇಳ್ಬೇಕಾಗತ್ತೆ ಇಲ್ಲಿ ಸರಿನಾ. ಸೊ ಅದಕ್ಕೆ ಏನು ಹೇಳ್ತೀವಿ ಅಂತಂದರೆ ನಾವು ಈ ಒಂದು ಪದನಿಮಿತ್ತ ಅಧ್ಯಕ್ಷರು ಅಂತ ಯೂಸ್ ಮಾಡ್ತೀವಿ ಸರಿನಾ. ನೆನ್ಪಿಟ್ಕೊಳ್ಳಿ, ಪದನಿಮಿತ್ತ ಅಧ್ಯಕ್ಷರು ನೀತಿ ಆಯೋಗದ ಅಧ್ಯಕ್ಷರಾಗಿರಲಿ ಆ್ಯಂಡ್ ಈ ಒಂದು ಯೋಜನಾ ಆಯೋಗದ ಅಧ್ಯಕ್ಷರಾಗಿರಲಿ, ಸೊ ಅವ್ರು ಯಾವತ್ತೂ ಸಹ ನಮ್ಮ ಭಾರತದ ಪ್ರಧಾನಮಂತ್ರಿಗಳೇ ಆಗಿರ್ತಾರೆ. ಸೊ ಅದಕ್ಕೆ ನಾವು ಪದನಿಮಿತ್ತ ಅಧ್ಯಕ್ಷರು ಅಂತ ಹೇಳ್ತೀವಿ. ಹಾಗೆ ಈ ಒಂದು ರಾಜ್ಯಸಭೆಯ ಅಧ್ಯಕ್ಷರಾಗಿರ್ತಾರೆ, ರಾಜ್ಯಸಭೆ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತ ಕೇಳಿದ್ರೆ ರೈಟಾ, ಅಥವಾ ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತ ಕೇಳಿದ್ರೆ ರೈಟಾ. ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತ ಕೇಳಬೇಕಾಗುತ್ತೆ ಸರಿನಾ. ಸೊ ಯಾಕೆ ಅಂತಂದರೆ ಅವರು ಇದನ್ನು ಈ ಒಂದು ಎ ಎಲೆಕ್ಷನ್ನ ಗೆದ್ದರೆ ಈ ಒಂದು ಬಿ ಎಲೆಕ್ಷನಲ್ಲೂ ಸಹ ಅವರೇ ಇರ್ತಾರೆ ಅಂತ ಅದರ ಅರ್ಥ ಸರಿನಾ. ಸೊ ಮೀನ್ಸ್ ಏನಾದರೂ ಇವಾಗ ಭಾರತ ಉಪರಾಷ್ಟ್ರಪತಿ ನಾನಾದರೆ ಅಥವಾ ನೀವೇ ಆದರೆ ಅಂತ ಅನ್ಕೊಳ್ಳಿ. ಓಕೆ, ನೀವೇ ಎಕ್ಸಾಂಪಲ್ ತಗೊಳ್ಳಿ, ನಿಮ್ಮ ಹೆಸರು ಏನಿದೆ, ಓಕೆ ವಾಟ್ ಎವರ್ ನಿಮ್ಮ ಹೆಸರು ಇದೆ ಅಂತ ಅನ್ಕೊಳ್ಳಿ, ಎಕ್ಸ್ ಅಂತ ಇದೆ ಅಂತ ಅನ್ಕೊಳ್ಳಿ. ಸೊ ನೀವೇನಾದರೂ ನಮ್ಮ ಭಾರತದ ಉಪರಾಷ್ಟ್ರಪತಿ ಆದ್ರೆ ನೀವೇನಿಲ್ಲ ಆಟೋಮೆಟಿಕ್ಕಾಗಿ ಈ ಒಂದು ಬಿ ಫಾರ್ಮೆಟಲ್ಲಿ ಯಾರು ಇದ್ದಾರೆ, ರಾಜ್ಯಸಭೆ ಇದೆ, ರಾಜ್ಯಸಭೆ ಅಧ್ಯಕ್ಷರು ನೀವು ಪದನಿಮಿತ್ತ ಆಗೇ ಆಗ್ತೀರಾ ಸರಿನಾ. ಸೊ ಅದಕ್ಕೆ ನಾವು ಪದನಿಮಿತ್ತ ಅಂತ ಅನ್ನೋ ವರ್ಡ್ ಯೂಸ್ ಮಾಡ್ತೀವಿ. ಯಾಕಂದರೆ ಇದ್ರ ಮೇಲೆ ನಿಮಗೆ CGL ಕ್ವಶನ್ ಕೇಳಿದ್ದಾನೆ ರೀ. ಓಕೆ, CGL ಏನು ಕೇಳಿದಾನೆ ಅಂತಂದರೆ ನಮ್ಮ ಭಾರತದ ಪ್ರಸ್ತುತ ರಾಜ್ಯಸಭೆ ಅಧ್ಯಕ್ಷರು ಇವರು ಅಂತ ಕೊಟ್ಟಿದ್ದಾನೆ, ಆ್ಯಂಡ್ ನಮ್ಮ ಭಾರತ ಪ್ರಸ್ತುತ ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಇವರು ಅಂತ ಕೊಟ್ಟಿದ್ದಾನೆ ಸರಿನಾ. ಸೊ ಯಾವುದಾಗುತ್ತೆ ಇದರಲ್ಲಿ ಸರಿಯಾದ ಉತ್ತರ ಪದನಿಮಿತ್ತ ಅಧ್ಯಕ್ಷರೇ ಅದಕ್ಕೆ ರೈಟ್ ಆಗುತ್ತೆ. ಓಕೆ, ಟೆಕ್ನಿಕಲಿ ಥಿಂಕ್ ಮಾಡುವಂಥ ಕೆಲವೊಂದು ಸರಿ ಕೊಡ್ತಾನೆ ಕ್ವಶನ್ಗಳನ್ನು. ಓಕೆ, ಸ್ಪೆಷಲಿ ಯಾವುದಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗಳಲ್ಲಿ, ಅದಕ್ಕೆ ನಾವು ಈ ಥರ ನೋಡ್ಕೊಳ್ಬೇಕಾಗುತ್ತೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ. ಓಕೆ, ಇವಾಗ ಪ್ರಸ್ತುತ CEO ಯಾರಿದ್ದಾರೆ, ಈ ಒಂದು BVR ಸುಬ್ರಹ್ಮಣ್ಯಂ ಅಂತ ಹೇಳ್ತೀವಿ ಸರ್. ಯಾರು BVR ಸುಬ್ರಹ್ಮಣ್ಯನ್ ಅಂತ ಹೇಳ್ತೀವಿ ಸರ್. ಅವರು ಸಹ ನೆನ್ಪಿಟ್ಕೊಳ್ಳಿ ಸರ್, ಅವರು ಸಹ ಇಂಪಾರ್ಟೆಂಟ್ ಆಗ್ತಾರೆ. ಆ್ಯಂಡ್ ದೆನ್ ಬೇರೆ ಬೇರೆ ಸದಸ್ಯರು ಯಾರು ಇದ್ದಾರೆ ಅನ್ನೋದು ಸಹ ಇಲ್ಲಿ ಹಾಕಿದ್ದೀನಿ, ಇದನ್ನು ಸ್ವಲ್ಪ ನೋಡ್ಕೊಳ್ಳಿ. ಯಾರ್ಯಾರು ಅರವಿಂದ್ ವೀರಮಣಿ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ವಿನೋದ್ ಕುಮಾರ್ ಪಾಲ್ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ VK ಸಾರಸ್ವತ್ ಅಂತ ಹೇಳ್ತೀವಿ, ಮತ್ತು ಈ ರಮೇಶ್ ಚಂದ್ ಅಂತ ಹೇಳ್ತೀವಿ ಸರ್. ಸೊ ಇವರಿಂದ ಏನಿದಾರಲ್ವಾ ಪೂರ್ಣಾವಧಿಯ ಸದಸ್ಯರಾಗಿದ್ದಾರೆ. ಟೋಟಲಿ ಎಷ್ಟು ಜನ ಇದ್ದಾರೆ, 5 ಜನ ಇದ್ದಾರೆ ಇವಾಗ ಪ್ರಸ್ತುತ. ಆ್ಯಂಡ್ ನೆಕ್ಸ್ಟ್ ನಿಸಾರ್ ಕಾರ್ಯಾಚರಣೆಯ ಒಟ್ಟು ವೆಚ್ಚ ಸರಿಸುಮಾರು ಎಷ್ಟು ಕೋಟಿ ರೂಪಾಯಿಗಳು ಅಂತ ಕೊಟ್ಟಿದ್ದಾನೆ ಸರ್. ನಿಸಾರ್ ಕಾರ್ಯಾಚರಣೆ ಆಯ್ತಲ್ವಾ, ನಿಸಾರ್ನ ಒಂದು ಉಡಾವಣೆ ಮಾಡಿದ್ರಲ್ವಾ, ಸೊ ಅದರ ಒಂದು ಒಟ್ಟು ಸರಿಸುಮಾರು ವೆಚ್ಚ ಎಷ್ಟು ಅಂತ 5,000 ಕೋಟಿ, 7,800 ಕೋಟಿ, 12,500 ಕೋಟಿ ಮತ್ತು 20,000 ಕೋಟಿ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ, ಸೊ ಇದಕ್ಕೆ ಸರಿಯಾದ ಉತ್ತರ 12,500 ಕೋಟಿ ಅಂತ ಹೇಳ್ತೀವಿ ಸರ್ನಾ. 12,500 ಕೋಟಿ ಸರಿನಾ? ಹೌದು, 12,500 ಕೋಟಿಯನ್ನು ಇದಕ್ಕೆ ಖರ್ಚು ಮಾಡಿದ್ದಾರೆ. ಯಾವುದಕ್ಕೆ, ನಿಸಾರ್ಗೆ ಅಂತ ಹೇಳ್ತೀವಿ ಸರ್ನಾ. ನಿಸಾರ್ ಈ ಒಂದು ನಾಸಾ ಮತ್ತು ಇಸ್ರೋ ಸಿಂಥೆಟಿಕ್ ಅಪಾರ್ಚರ್ ರಾಡರ್ ಮಿಷನ್ ಜಂಟಿ ಆಗಿ ಆಯೋಜನೆ ಮಾಡಲಾಗಿದೆ ಸರ್ನ. ಯಾರ್ಯಾರ ಮಧ್ಯೆ, ಈ ಒಂದು ಇಸ್ರೋ ಮತ್ತು ಒಂದು ನಾಸಾ ಅಂತ ಹೇಳ್ತೀವಿ ಸರ್ನ. ಇದು ಇಸ್ರೋ ಯೋಜನೆ ಆಗಿದೆ. ಇದರ ಒಟ್ಟು ಅಂದಾಜು ವೆಚ್ಚ ಸುಮಾರು $1.5 ಬಿಲಿಯನ್ ಅಂತ ಹೇಳ್ತೀವಿ ಸರ್ನ. ಇದು $1.5 ಬಿಲಿಯನ್ ಅಂತಂದರೆ ನಮ್ಮ ಭಾರತದಲ್ಲಿ ನೀವು ಎಷ್ಟು 89 ಮಾಡ್ಕೊಳ್ಳಿ ಸರ್ನ. 89 ಮಾಡ್ಕೊಂಡ್ರೆ ನಿಮಗೆ ಎಷ್ಟು ಬರುತ್ತೆ ಆನ್ಸರ್, 12,500 ಕೋಟಿ ಅಂತ ಹೇಳ್ತೀವಿ ಸರ್ನ. ಎಷ್ಟು ಅಂತ ಹೇಳ್ತೀವಿ ಅಂದರೆ 12,500 ಕೋಟಿ ಅಂತ ಹೇಳ್ತೀವಿ. ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಇದುವರೆಗೆ ಕೈಗೊಂಡ ಅತ್ಯಂತ ದುಬಾರಿ ಭೂವೀಕ್ಷಣಾ ಉಪಗ್ರಹ ಕಾರ್ಯಾಚರಣೆಗಳಲ್ಲಿ ಒಂದಾಗಿದೆ ಯಾವುದು, ಈ ಒಂದು ನಿಸಾರ್ ಅನ್ನೋದು ಸರ್ನ. ಈ ಒಂದು ನಾಸಾ L ಬ್ಯಾಂಡ್ ರಾಡರ್ ಅನ್ನು ಒದಗಿಸುತ್ತದೆ ಮತ್ತು ಇಸ್ರೋ S ಬ್ಯಾಂಡ್ ರಾಡರ್ ಅನ್ನು ಉಪಗ್ರಹ ಬಸ್ ಮತ್ತು ಉಡಾವಣಾ ಸೇವೆಗಳನ್ನು ಒದಗಿಸುತ್ತದೆ ಸರ್ನ. L ಬ್ಯಾಂಡ್ ರಾಡರ್ನ ಯಾರು ಒದಗಿಸ್ತಾರೆ ಈ ಒಂದು ನಿಸಾರ್ ಯೋಜನೆ ಅಡಿಯಲ್ಲಿ ಅಂತ ಕೇಳ್ಬೋದು. ಅವಾಗ ನೀವು ಹೇಳಬೇಕಾಗುತ್ತೆ ಈ ಒಂದು USA ಅಂತ. ಹಾಗಾದರೆ USA ಮೀನ್ಸ್ ನಾಸಾ. ಆ್ಯಂಡ್ ದೆನ್ ಈ ಒಂದು S ಬ್ಯಾಂಡ್ ರಾಡಾರ್ನ ಯಾರು ಒದಗಿಸ್ತಾರೆ ಅಂತ ಹೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಇಂಡಿಯಾ ಮೀನ್ಸ್ ಈ ಒಂದು ಇಸ್ರೋ ಅಂತ ಹೇಳ್ತೀವಿ. ಇಸ್ರೋನ 2 ಸಹ ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ. ಅಂತಾರಾಷ್ಟ್ರೀಯ ಆಲೂಗಡ್ಡೆ ಕೇಂದ್ರದ ದಕ್ಷಿಣ ಏಷ್ಯಾ ಪ್ರಾದೇಶಿಕ ಕೇಂದ್ರ ಎಲ್ಲಿ ಸ್ಥಾಪನೆ ಆಗುತ್ತದೆ ಅಂತ ಕೇಳಿದಾನೆ. ಎಲ್ಲಿ ಸ್ಥಾಪನೆ ಆಗ್ತದೆ, ಜೈಪುರ ರಾಜಸ್ಥಾನ, ಈ ಒಂದು ಸಿಂಗ್ನಾ ಎಲ್ಲಿ ಉತ್ತರ ಪ್ರದೇಶ ಅಂತ ಕೊಟ್ಟಿದ್ವಿ, ಮೀನ್ಸ್ ಸಿಂಗ್ನಾ ಆಗ್ರಾ ಉತ್ತರ ಪ್ರದೇಶ, ಆ್ಯಂಡ್ ದೆನ್ ಧಾರ್ ಮಧ್ಯಪ್ರದೇಶ, ಆ್ಯಂಡ್ ದೆನ್ ಪಾಟ್ನಾ ಬಿಹಾರ. ಈ ಕ್ವಶನ್ ಅವ್ರು ನೋಡಿಲ್ವಾ, ಮೀನ್ಸ್ ಇದನ್ನು ಕರೆಂಟ್ ಅಫೇರ್ಸಲ್ಲಿ ನೋಡಿದ್ವಿ ಅಂತಲ್ಲ, ಬಟ್ ಇದನ್ನು GK ಕ್ಲಾಸಲ್ಲಿ ನೋಡಿದ್ವಿ. ಇದನ್ನು ನಾವು ಮೀನ್ಸ್ ನಾನು ನಿಮಗೆ ಫ್ಲೋದಲ್ಲಿ ಬೇರೆ ಹೇಳ್ತಾ ಇದನ್ನು ಸಹ ಹೇಳಿದ್ದೀನಿ ನಿಮಗೆ. ರೀಸೆಂಟಾಗಿ ಇದನ್ನೊಂದು ಸ್ಥಾಪನೆ ಆಗಿದೆ ನೋಡ್ರಿ. ಒಂದು ಯಾವುದು ಅಂದರೆ ಈ ಒಂದು ಟರ್ಮರಿಕ್ ಅಂದರೆ ಏನಂತ ಹೇಳ್ತೀವಿ ನಾವು, ಅರಿಶಿಣ ಕೇಂದ್ರ ಎಲ್ಲಂದರೆ ತೆಲಂಗಾಣದಲ್ಲಿ ಸ್ಥಾಪನೆ ಆಗಿದೆ ಅಂತ ಹೇಳಿದ್ವಿ ಅಲ್ವಾ. ಸೊ ಅದ್ರ ಜೊತೆಗೆ ಇದು ಸಹ ಸ್ಥಾಪನೆ ಆಗುತ್ತೆ. ಸೊ ಎಲ್ಲಿ ಸ್ಥಾಪನೆ ಆಗಿದೆ ಅಂತ ಕೇಳಿದಾಗ ಎಲ್ಲಿ ಅಂತ ಹೇಳಿದ್ವಿ, ಯಾವುದು ಆಗ್ರಾ ಅಂತ ಹೇಳಿಲ್ವಾ. ಸೊ ಇಲ್ಲೇ ಕೊಟ್ಟಿದ್ದಾನಲ್ವಾ ಆಪ್ಷನ್ ಇದೆ ಯಾವುದು, ಆಗ್ರಾ ಅಂತ ಹೇಳ್ತೀವಿ ಸರ್ನಾ. ಈ ಒಂದು ದಕ್ಷಿಣ ಏಷ್ಯಾ ಪ್ರಾದೇಶಿಕ ಕೇಂದ್ರ ಯಾವುದ್ರದ್ದು, ಈ ಒಂದು ಅಂತಾರಾಷ್ಟ್ರೀಯ ಆಲೂಗಡ್ಡೆ ಕೇಂದ್ರದ ಒಂದು ದಕ್ಷಿಣ ಏಷ್ಯಾ ಪ್ರಾದೇಶಿಕ ಕೇಂದ್ರ ಎಲ್ಲಿ ಸ್ಥಾಪನೆ ಆಗುತ್ತಿದೆ ಅಂತ ಕೇಳಿದ್ರೆ ಈ ಒಂದು ಉತ್ತರ ಪ್ರದೇಶದ ಆಗ್ರಾದ ಸ್ಪೆಸಿಫಿಕ್ ಪ್ಲೇಸ್ ಕೇಳಿದ್ರೆ ಸಿಂಗ್ನಾ ಅಂತ ಹೇಳ್ತೀವಿ ಸರ್ನಾ. ಬಟ್ ಆಲ್ಮೋಸ್ಟ್ ನಿಮಗೆ ಈ ಒಂದು ಆಗ್ರಾ ಅಂತ ಕೊಟ್ಟಿರ್ತೀನಿ, ಆಗ್ರಾ ನೆನ್ಪಿಟ್ಕೊಳ್ಳಿ ಸರ್ನಾ. ಆಗ್ರಾ ಈ ಒಂದು ಆಲೂಗಡ್ಡೆ ಆಗ್ರಾ ಅಂತ ನೆನ್ಪಿಟ್ಕೊಳ್ಳಿ, ನೆನಪುಳಿಸ್ತದೆ ನಿಮ್ಮ ಆಲೂಗಡ್ಡೆ ಆಗ್ರಾ. ಓಕೆ, ಇದು ನೋಡ್ಕೊಳ್ಳಿ ಒಂದು ಸ್ವಲ್ಪ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ. ಈ ಜನರನ್ನು ಕೋಟ್ಯಾಧಿಪತಿಗಳನ್ನಾಗಿಸಲು ಮಾಡಲು SBI ಯಾವ ಯೋಜನೆಯನ್ನು ಪ್ರಾರಂಭಿಸಿದೆ ಅಂತ. ಹರ್ ಘರ್ ಲಖಪತಿ ಅಲ್ವಾ ಅದು. ಓಕೆ, ಯಾವುದು ಜನ್ಧನ್ ಯೋಜನೆ ಅಲ್ಲ ಇದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರತಿಯೊಂದು ಮನೆಯಲ್ಲೂ ಒಬ್ಬ ಮಿಲೇನಿಯರ್ ಇರುತ್ತಾನೆ. ಹೌದು, ಮಿಲೇನಿಯರ್ ಅಂತಂದರೆ ಲಖಪತಿ ಅಲ್ವಾ, ಮೀನ್ಸ್ ಲ್ಯಾಕ್ ಅಂತಂದರೆ ಲಕ್ಷ ಅಲ್ವಾ, ಮಿಲೇನೇ ಅಲ್ವಾ ಅದು. ಸೊ ಮೀನ್ಸ್ ಹರ್ ಘರ್ ಲಖಪತಿ ಅನ್ನೋದೇ ಒಂದು ಯೋಜನೆ. ಇದನ್ನು ತಂದಿದ್ದಾರೆ. ಯಾರು ತಂದಿದ್ದಾರೆ, SBI ಅವರು ತಂದಿದ್ದಾರೆ. ಹೆಸರನ್ನ ಯಾವುದು, SBI ಅಂತ ಹೇಳ್ತೀವಿ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ವಲ್ಪ ಇನ್ಫಾರ್ಮೇಷನ್ ಇದೆ ನೋಡ್ಕೊಳ್ಳಿ ಸರ್. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹರ್ ಘರ್ ಲಖಪತಿ ಎಂಬ ಮರುಕಳಿಸುವ ಠೇವಣಿ RD ಯೋಜನೆಯನ್ನು ಪ್ರಾರಂಭಿಸಿದೆ. ಈ ಯೋಜನೆಯು ಗ್ರಾಹಕರು ಸಣ್ಣ ಮಾಸಿಕ ಉಳಿತಾಯದ ಮೂಲಕ 1 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಮೊತ್ತವನ್ನು ಸಂಗ್ರಹಿಸಲು ಸಹಾಯ ಮಾಡುವ ಗುರಿಯನ್ನು ಹೊಂದಿದೆ. ಯಾವುದು ಈ ಹರ್ ಘರ್ ಲಖಪತಿ ಅನ್ನೋದು ಯಾರು ತಂದಿದ್ದಾರೆ, SBI ಬ್ಯಾಂಕ್ ಅಂತ ಹೇಳ್ತೀವಿ ಸರ್. ಸೊ ಹಾಗಾದರೆ 2025ರ ಅತ್ಯುತ್ತಮ ಬ್ಯಾಂಕ್ ಯಾವುದು ಅಂತ ಘೋಷಣೆ ಆಗಿದೆ ಹೇಳ್ಬೋದಾ ಇಲ್ಲಿವರೆಗೆ.
ಸಾರಿ ಈ 2025ರಲ್ಲಿ ಯಾವುದು ಹೇಳ್ಬೋದಾ ಹೇಳಿ ನೋಡುವ. ಯಾವುದು? ಆಪ್ಷನ್ ಎ SBI. ಇದು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದರೆ ಇವರು ಎಷ್ಟು ಕ್ಯೂ ನಿಲ್ಲಿಸ್ತಾರೆ ರೀ ನಮಗೆ, ಬೆಳಗ್ಗೆ ಹೋದರೆ ಸಾಯಂಕಾಲವರೆಗೆ ಕ್ಯೂ ನಿಲ್ಲಿಸ್ತಾರೆ. ಸೊ ಇವ್ರಿಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹೀಗೆ ನೆನ್ಪಿಟ್ಕೊಳ್ಳಿ ಸರ್ನಾ. ಸೊ ಮೀನ್ಸ್ ಆ ರೀಸನ್ ಅಲ್ಲ, ಬಟ್ ಆ್ಯಕ್ಚುಲಿ ಒಳ್ಳೆ ಬ್ಯಾಂಕ್ ಯಾವುದಾಗಿದೆ ಆ್ಯಂಡ್ ದೆನ್ ಅತ್ಯುತ್ತಮ ಬ್ಯಾಂಕ್ ಯಾವುದಾಗಿದೆ ಅಂತ ಕೇಳಿದ್ರೆ BOB ಆಗಿದೆ. ಯಾವುದು? ಬ್ಯಾಂಕ್ ಆಫ್ ಬರೋಡಾ ಅಂತ ಹೇಳ್ತೀವಿ ಸರ್ನಾ. ಬರೋಡಾ ಎಲ್ಲಿ ಕಂಡುಬರುತ್ತೆ? ಇವಾಗ ಪ್ರಸ್ತುತ ಗುಜರಾತಲ್ಲಿ ಕಂಡುಬರುತ್ತೆ. ಗುಜರಾತ್ನ ವಡೋದರವೇ ಈಗಿನ ಬರೋಡಾ, ಆಗಿನ ಬರೋಡಾ ಅಂತ ಹೇಳ್ತೀವಿ ಸರ್ನಾ. ಈ ಒಂದು ವಡೋದರದಲ್ಲಿ ಇದರ ಒಂದು ಕೇಂದ್ರ ಕಚೇರಿ ಕಂಡುಬರುತ್ತೆ. ಸೊ ಅದನ್ನು ನಾವು ಅತ್ಯುತ್ತಮ ಬ್ಯಾಂಕ್ ಅಂತ ಘೋಷಣೆ ಮಾಡಿದ್ವಿ ಸರ್. ನಾನು ಘೋಷಣೆ ಮಾಡಿಲ್ಲ, ಸೊ ಒಂದು ಸಂಸ್ಥೆ ಘೋಷಣೆ ಮಾಡಿದೆ ಸರ್ನಾ. ಸೊ ಅದು ಆಗುತ್ತಿರಲಿ ಕೇಳಬಹುದು ನಿಮಗೆ. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ, ಇದು ಸಹ ನಿಮಗೆ ಕೇಳ್ತಾನೆ ಬರ್ತಕ್ಕಂಥ ಎಕ್ಸಾಂಪಲ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮೇ 2025ರಲ್ಲಿ 31 ಬಾರಿ ಹಿಮಾಲಯವನ್ನು ಏರುವ ದಾಖಲೆಯನ್ನು ಯಾರು ಮಾಡಿದ್ದಾರೆ ಸರ್ನ? ಯಾರು ಮಾಡಿದ್ದಾರೆ ಇದನ್ನು ಹೇಳಿಲ್ವಾ ನಿಮಗೆ? 30ನೇದು ಮಾಡಿದಾಗಲೂ ಸಹ ಹೇಳಿದ್ದೀನಿ, ಆ್ಯಂಡ್ 31ನೇದು ಮಾಡಿದಾಗಲೂ ಸಹ ಹೇಳಿದ್ದೀನಿ ಸರ್ನ. ಈ 30 ಮತ್ತು 31ನೇದು ಲಾಸ್ಟ್ 7-8 ಮಂತಲ್ಲೇ ಮಾಡಿದ್ದಾರೆ ಇವರು. ಯಾರು? ಇದೇ ಒಂದು ಕಾಮಿ ರೀಟಾ ಶರ್ಫಾ ಅವರು ಸರ್. ಯಾರು? ಕಾಮಿ ರೀಟಾ ಶರ್ಫಾ ಅಂತ ಹೇಳ್ತೀವಿ. ಯಾರು? ಕಾಮಿ ರೀಟಾ ಶರ್ಫಾ ಅವ್ರು ಏನಿದಾರಲ್ವಾ, ಇವರು 31 ಬಾರಿ ಹಿಮಾಲಯವನ್ನು ಏರಿದ್ದಾರೆ ನೋಡ್ರಿ ಸರ್ನ. ಎಷ್ಟು ಬಾರಿ? 1 ಬಾರಿ ಅಲ್ಲ, 2 ಬಾರಿ ಅಲ್ಲ, 31 ಬಾರಿ. ಓಕೆ, ಸುಮ್ಮನೆ ಬೇಸರ ಆಯ್ತಾ, ನಡಿ ಹೊಂಟು ಬಿಡೋಣ ಒಂದು ಬ್ಯಾಗ್ ತೊಗೊಂಡು ಅಂತ ಹೋಗಿಬಿಟ್ಟಿದ್ದಾರೆ. ಯಾರು? ಕಾಮಿ ರೀಟಾ ಶರ್ಫಾ ಅವರು. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಹಾಗೆ ವಿಶ್ವದಲ್ಲೇ ಅತಿ ಹೆಚ್ಚು ಹಿಮಾಲಯವನ್ನು ಏರಿರ್ತಕ್ಕಂಥ ವ್ಯಕ್ತಿಯು ಸರ್ ಇವರೇ ರೀ. ಯಾರು? ಕಾಮಿ ರೀಟಾ ಶರ್ಫಾ ಅವರು ಸರ್ನ. ಒಂದೇ ಸರಿ ಹತ್ತಿ ಇಳಿದು ಬರೋಕ್ಕೆ ರಾಮಾಯಣ ಮಹಾಭಾರತ ಭಗವದ್ಗೀತೆ ಶುರುವಾಗಿರುತ್ತೆ. ಸೊ ಇವ್ರು ನೋಡಿದ್ರೆ 31 ಬಾರಿ ಏರಿದ್ದಾರೆ ಸರ್ನ. ಸೊ ಇವರು ಇವ್ರ ದಾಖಲೆ ಎಷ್ಟಾಗಿತ್ತು ಅಂದರೆ 30 ಸರ್ನ. ಸೊ ಅವ್ರ ದಾಖಲೆಯನ್ನು ಅವರೇ ಮುರಿದಿದ್ದಾರೆ ಇವಾಗ. ಯಾರು? ಕಾಮಿ ರೀಟಾ ಶರ್ಫಾ ಅವರು ಸರ್ನ. ಇದು ನೆನ್ಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವಸ್ತುವನ್ನು ಮುಂದೆ ಇಟ್ಟಾಗ ಕನ್ನಡಿಯ ಹಿಂದೆ ಅದೇ ದೂರದಲ್ಲಿ ಪ್ರತಿಬಿಂಬ ರೂಪುಗೊಳ್ಳುವ ಕನ್ನಡಿ ಯಾವುದು ಅಂತ ಸರಿನಾ. ಸೊ ಇಲ್ಲಿ ನೀವು ಕನ್ನಡಿ ಇಲ್ಲಿಟ್ಟು ಇಲ್ಲಿ ನೀವು ನಿಲ್ಲಿ ಸರಿನಾ. ನಿಮ್ಮ ಒಂದು ಪ್ರತಿಬಿಂಬ ಎಲ್ಲಿ ಬೀಳುತ್ತೆ ಅಂದರೆ ಎಕ್ಸಾಕ್ಟ್ ಇದೆಷ್ಟು ದೂರ ಇದೆ ಅಲ್ವಾ, ಇಷ್ಟೇ ದೂರದಲ್ಲಿ ನಿಮಗೆ ಇಲ್ಲಿ ಬೀಳುತ್ತೆ ಸರಿನಾ. ನೀವು ಇಲ್ಲಿ ನಿಲ್ಲಿ ಸರಿನಾ. ಸೊ ಅಷ್ಟೇ ದೂರದಲ್ಲಿ ನಿಮಗೆ ಇಲ್ಲಿ ಬೀಳುತ್ತೆ. ಸೊ ಹಾಗಿದ್ರೆ ಈ ಒಂದು ಮಿರರ್ ಯಾವುದಾಗಿದೆ ಅಂತ? ಯಾವ ಮಿರರ್ ಆಗಿದೆ? ನಿಮ್ಮ ಮನೇಲಿ ಇಟ್ಟಿರೋ ಮಿರರ್ ರೀ, ಅದೇ ಮಿರರ್. ಯಾವುದು? ಪ್ಲೇನ್ ಮಿರರ್ ಅಂತ ಹೇಳ್ತೀವಿ. ಯಾವುದು? ಪ್ಲೇನ್ ಮಿರರ್ ಅಂತ ಹೇಳ್ತೀವಿ. ಪ್ಲೇನ್ ಮಿರರ್ ಯಾವುದು ಅಂದರೆ ಆಪ್ಷನ್ ಸಿ, ಪ್ಲೇನ್ ಮಿರರ್. ಸಮತಲ ದರ್ಪಣ ಅಂತ ಹೇಳ್ತೀವಿ ಸರ್. ಯಾವುದು? ಸಮತಲ ದರ್ಪಣ ಅಂತ ಹೇಳ್ತೀವಿ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಸಿ ಅಂತ ಹೇಳ್ತೀವಿ. ಓಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಜೈವಿಕ ವರ್ಧನೆಯ ಉದಾಹರಣೆಯಾಗಿದೆ ಅಂತ ಕೇಳಿದಾನೆ ಸರ್. ಜೈವಿಕ ವರ್ಧನೆಯ ಉದಾಹರಣೆ ಯಾವುದಾಗುತ್ತೆ? ಒಂದು ಬಾಳೆಹಣ್ಣಿನ ಸಿಪ್ಪಿಯ, ಇದು ಅಲ್ಲ, ಕೊಳತೆ ತರಕಾರಿಗಳಲ್ಲ, ಹುಲ್ಲು ಅಲ್ಲ. ಸೊ ಇಲ್ಲಿ ಯಾವುದು ಅಂದರೆ DDT ಮತ್ತು ಕೀಟನಾಶಕಗಳೇನಿದಾವಲ್ವಾ, ಸೊ ಇದು ಜೈವಿಕ ವರ್ಧನೆಯ ಉದಾಹರಣೆಗಳಾಗಿದ್ದಾವೆ ಅಂತ ಹೇಳ್ತೀವಿ ಸರ್. ಈ ಒಂದು ಭಾರ ಲೋಹಗಳಾಗಿರಲಿ ಆ್ಯಂಡ್ ದೆನ್ ಆಹಾರ ಸರಪಳಿಯಲ್ಲಿ ಮೇಲೆ ಚಲಿಸುವಾಗ ಕ್ರಮೇಣ ಹೆಚ್ಚಾಗ್ತವೆ ಇವೆಲ್ಲವೂ ಸಹ. ಯಾವುದು? ಈ ಒಂದು DDT ಆಗಿರಲಿ ಆ್ಯಂಡ್ ದೆನ್ ಈ ಒಂದು ಕೀಟನಾಶಕಗಳಾಗಿರಲಿ ಆ್ಯಂಡ್ ದೆನ್ ಭಾರ ಲೋಹಗಳಾಗಿರಲಿ ಸರ್ನ. ಸೊ ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಇವೇನಾಗ್ತವೆ ಅಂದರೆ ಜೈವಿಕ ವಿಘಟನೆ ಆಗೋದಿಲ್ಲ ಯಾವುದು ಸಹ. ಓಕೆ, ಸೊ ಕಾಂಪೋಸ್ಟ್ ಆಗೋದಿಲ್ಲ. ಸೊ ಅದಕ್ಕೆ ಏನು ಅಂತ ಹೇಳ್ತೀವಿ ಅಂದರೆ ಇವುಗಳನ್ನು ನಾವು ಈ ಜೈವಿಕ ವರ್ಧನೆಯು ಆಗ್ತಕ್ಕಂತಹ ಒಂದು ವಸ್ತುಗಳು ಅಂತ ಹೇಳ್ತೀವಿ ಸರ್ನಾ. ಇದನ್ನು ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಅಪ್ಲೈಡ್ ಪ್ರಶ್ನೆ, ಯಾವ ದೂರದಲ್ಲಿ ಪ್ರತಿಧ್ವನಿ ಇರುವುದಿಲ್ಲ ಅಂತ ಕೇಳಿದ್ದೇನೆ ಸರಿನಾ. ಪ್ರತಿಧ್ವನಿ ಎಷ್ಟು ಮೀಟ್ರ್ ನಂತರ ಬರುತ್ತೆ ಅಂತ ನಿಮಗೆ ಗೊತ್ತಿದೆ ಅಲ್ವಾ? ಎಷ್ಟು ಬರುತ್ತೆ? 17 ಮೀಟ್ರ್ ಅಂತ ಹೇಳ್ತೀವಿ ಸರ್ನಾ. 17.5 ಮೀಟ್ರ್ ಎಕ್ಸಾಕ್ಟ್ ಬರುತ್ತೆ ಅದು. ಸೊ 17 ಮೀಟ್ರ್ ಅಂತ ಹೇಳ್ತೀವಿ. ಸೊ ಇವಾಗ 17 ಮೀಟ್ರ್ಗಿಂತ ಒಳಗಡೆ ಇದ್ದರೆ 16 ಮೀಟ್ರೇ ಇರಲಿ, ಅಲ್ಲಿ ಪ್ರತಿಧ್ವನಿ ನಿಮಗೆ ಸಿಗೋದಿಲ್ಲ ಅಲ್ವಾ? ಸಿಗುತ್ತಲ್ವಾ? ಮೀನ್ಸ್ ಮನೆ ಫುಲ್ ಖಾಲಿ ಮಾಡಿ ನೀವು ಚಿಕ್ಕ ರೂಮಲ್ಲೇ ನೀವು ಮಾತಾಡಿ ಪ್ರತಿಧ್ವನಿ ಇರುತ್ತಲ್ವ. ಬಟ್ ಆದರೂ ರೂಲ್ ಏನಂತ ಹೇಳ್ತಿದ್ರೆ 17 ಮೀಟ್ರ್ಗಿಂತ ಕಡಿಮೆ ಇದ್ದರೆ ಪ್ರತಿಧ್ವನಿಸೋದಿಲ್ಲ ಅಂತ ಹೇಳುತ್ತೆ ಸರಿನಾ. ಸೊ ಎಷ್ಟು ಅಂತಂದರೆ ಈ ಒಂದು 17 ಮೀಟ್ರ್ಗಿಂತ ಕಡಿಮೆ. ನಮಗೇನಿದೆ ಆನ್ಸರ್ ಬೇಕಷ್ಟೇ. 100 ಮೀಟ್ರ್ ಜಾಸ್ತಿ ಇದೆ, 50 ಮೀಟ್ರ್ ಜಾಸ್ತಿ ಇದೆ, 70 ಮೀಟ್ರ್ ಜಾಸ್ತಿ ಇದೆ. ಕಡಿಮೆ ಇರೋದು ಯಾವುದಿದೆ? 10 ಮೀಟ್ರ್ ಇದೆ. 10 ಮೀಟ್ರ್ ನೀವು ಟಿಕ್ ಹಾಕಿ ಬರಬೇಕಷ್ಟೇ. ಓಕೆ, ಲಾಜಿಕ್ ಏನು ಬೇಕಾಗಿಲ್ಲ, ಕೆಲವೊಂದು ಸರಿ ಸುಮ್ಮನೆ ಟಿಕ್ ಹಾಕಿ ಬರಬೇಕಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಮಾನವರಲ್ಲಿ ವೃಷಣಗಳು ಕಿಬ್ಬೊಟ್ಟೆಯ ಕುಹರದ ಹೊರಗೆ ಏಕಿರುತ್ತವೆ ಅಂತ ಕೇಳಿದಾನೆ ಸರಿನಾ. ಸೊ ಮೀನ್ಸ್ ದೇಹದ ಒಳಗೆ ಯಾಕಿರೋದಿಲ್ಲ, ದೇಹದ ಹೊರಭಾಗದಲ್ಲಿ ಯಾಕಿರ್ತವೆ ಈ ಒಂದು ವೃಷಣಗಳು ಅಂತ ನಿಮಗೆ ನಾನು ಹೇಳಿದ್ದೆ ಆಲ್ರೆಡಿ. ಒಂದು ಅನಾಲಿಸಿಸ್ ಕ್ಲಾಸಲ್ಲೂ ಸಹ ಹೇಳಿದ್ದೀನಿ. ಏನಂತ ಹೇಳಿದ್ದೀನಿ? ಈ ಒಂದು ವೃಷಣಗಳೇನಿದಾವಲ್ವಾ, ಇವು ವೀರ್ಯವನ್ನು ತಯಾರಿಸಬೇಕಿತ್ತು ಅಂತಂದರೆ, ಈ ಒಂದು ಸ್ಪರ್ಮನ್ನು ರೆಡಿ ಮಾಡಬೇಕಿತ್ತು ಅಂತಂದರೆ ಅದಕ್ಕೆ ಏನು ಬೇಕು ಅಂತಂದರೆ ಈ ಮಿನಿಮಮ್ ಅಲ್ಲ, ಮ್ಯಾಕ್ಸಿಮಮ್ ಎಷ್ಟಿರಬೇಕು ಇದರ ಒಂದು ತಾಪಮಾನ ಅಂತ ಕೇಳಿದ್ರೆ 34ರಿಂದ 35 ಡಿಗ್ರಿ ಸೆಲ್ಸಿಯಸ್ ಮಾತ್ರ ಇರಬೇಕು ಸರಿನಾ. ಏನಾದರೂ 36, 37 ಮತ್ತು 38 ಏನಾದರೂ ಹೋಯ್ತಾ ಸ್ಪರ್ಮ್ ರೆಡಿ ಆಗುವುದಿಲ್ಲ ದೇಹದಲ್ಲಿ ಸರಿನಾ. ಸ್ಪರ್ಮ್ ಏನಿದೆ ಅಲ್ವಾ ಅದು ಸೃಷ್ಟಿ ಆಗುವುದಿಲ್ಲ, ವೀರ್ಯ ಏನಿದೆ ಅಲ್ವ ಸೃಷ್ಟಿ ಆಗುವುದಿಲ್ಲ. ಸೊ ಆದ ಕಾರಣದಿಂದ ಈ ಒಂದು ತಾಪಮಾನ ಎಷ್ಟಿರುತ್ತೆ ನಮ್ಮ ಬಾಡಿ ತಾಪಮಾನ ಸರ್ 37 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಸೊ ಅದಕ್ಕೆ 37 ಡಿಗ್ರಿ ಸೆಲ್ಸಿಯಸ್ ಇದೆ, ಮತ್ತು ನಮ್ಮ ದೇಹದ ಒಳಗಿತ್ತು ಅಂದರೆ ಅದಕ್ಕೂ ಸಹ ಎಷ್ಟಿರುತ್ತೆ ಅಂದರೆ 37 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಸೊ ಅವಾಗ ಸ್ಪರ್ಮ್ ಇದ್ರೇನು ರಚನೆ ಆಗುವುದಿಲ್ಲ, ಅವಾಗ ಏನಾಗುತ್ತೆ ರೀಪ್ರೊಡಕ್ಷನ್ ಆಗುವುದೇ ಇಲ್ಲ. ಸೊ ಆದ ಕಾರಣದಿಂದ ಏನಾಗಿದೆ ಅದು ಹೊರಗಿದೆ, ಆ ಒಂದು ಭಾಗ ಏನಿದೆ ಅಲ್ವಾ ಹೊರಗಡೆ ಇದೆ. ಸೊ ಅದು ಹೊರಗಡೆ ಅದು ಏನು ಮಾಡುತ್ತೆ ಅಂದರೆ 2 ಇಂದ 3 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ತಾಪಮಾನ ತಗೊಳುತ್ತೆ ಅದು ಸರಿನಾ. ಸೊ ಅದರಿಂದ ಅದು ಎಷ್ಟು ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಅದು ವರ್ಕ್ ಆಗುತ್ತೆ ಅಂತ ಕೇಳಿದ್ರೆ 35 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಅದು ಸ್ಪರ್ಮನ್ನು ರೆಡಿ ಮಾಡುತ್ತೆ ಸರಿನಾ. ಸೊ ಅದು ಏನಂತ ಹೇಳಬೇಕು ಅಂತಂದರೆ ನಾವು ವೀರ್ಯದ ಸರಿಯಾದ ಉತ್ಪಾದನೆ ಪಕ್ವತೆಗೆ ಸಾಮಾನ್ಯ ದೇಹದ ಉಷ್ಣಾಂಶತೆಗಿಂತ 2ರಿಂದ 3 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ತಾಪಮಾನ ಬೇಕಾಗಿರ್ತದೆ ಸರಿನಾ. ಸೊ ಆದ್ದರಿಂದ ಅದು ಹೊರಗೆ ಇರುತ್ತದೆ. ಯಾವುದು? ಈ ಒಂದು ವೃಷಣಗಳು ಅಂತ ಹೇಳ್ತೀವಿ ಸರಿನಾ. ಈ ವೃಷಣಗಳು ಬಿಡುಗಡೆ ಮಾಡ್ತಕ್ಕಂಥ ಒಂದು ಹಾರ್ಮೋನ್ ಯಾವುದು? ಟೆಸ್ಟೋಸ್ಟೆರಾನ್ ಅಂತ ಹೇಳ್ತೀವಿ ಸರಿನಾ. ಇದು ಪುರುಷರಲ್ಲಿ ಮಾತ್ರ ಕಂಡು ಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್, ಚಲನೆಯ ಶಕ್ತಿಯ ಸೂತ್ರವೇನು ಅಂತ ಕೇಳಿದ್ದೇನೆ. ಕೈನೆಟಿಕ್ ಎನರ್ಜಿಯ ಒಂದು ಸೂತ್ರ ಏನು ಅಂತ 1/2 mv² ಅಂತ ಹೇಳ್ತೀವಿ ಸರ್. ಅದು 2 ಅಲ್ಲ, ಅದು
ಸೂಪರ್ ಸ್ಕ್ರಿಪ್ಟಲ್ಲಿ ಬರಬೇಕಾಗಿತ್ತು 1/2 MV² ಅಂತ ಹೇಳ್ತೀವಿ ಸರ್ನ. ಇದನ್ನು ಸೂಪರ್ ಸ್ಕ್ರಿಪ್ಟ್ ಅಂತ ಹೇಳ್ತೀವಿ ಸರ್, ನೆನ್ಪಿಟ್ಕೊಳ್ಳಿ. ಸೂಪರ್ ಸ್ಕ್ರಿಪ್ಟ್ ಮತ್ತು ಸಬ್ಸ್ಕ್ರಿಪ್ಟ್ ನಿಮಗೆ ಡೆಲ್ಲಿ ಪೊಲೀಸಲ್ಲಿ ಕೇಳ್ಬೋದು. ಸೂಪರ್ ಸ್ಕ್ರಿಪ್ಟ್ ಅಂತಂದರೆ ಮೇಲೆ ಬರೀತೀವಲ್ವಾ, ಈಗ 2 ಪವರ್ 2 ಟು ಪವರ್ ಆಫ್ 2 ಅಂತ ಹೇಳ್ತೀವಲ್ವಾ, ಇಲ್ಲಾಂದರೆ 10⁶ ಅಂತ ಹೇಳ್ತೀವಲ್ವ. ಇದು ಪವರ್ ಏನಿದೆಯಲ್ಲ ಅದನ್ನು ನಾವು ಸೂಪರ್ ಸ್ಕ್ರಿಪ್ಟ್ ಅಂತ ಹೇಳ್ತೀವಿ. ಏನಾದರೂ ಹೀಗೆ ಬರೋದ್ವಾ ಅದನ್ನು ನಾವು ಹೇಳ್ತೀವಿ ಅಂದರೆ ಸಬ್ಸ್ಕ್ರಿಪ್ಟ್ ಅಂತ ಹೇಳ್ತೀವಿ. ಮೀನ್ಸ್ ಇವಾಗ H2 ಬರೀತೀವಲ್ವಾ, ಏನಿದೆ ಇದು 2 ಅನ್ನೋದು ಏನಿದೆ, ಇದೊಂದು ಸಬ್ಸ್ಕ್ರಿಪ್ಟ್ ಆಗಿದೆ. ಓಕೆ, ಅದು ಗೊತ್ತಿರಲಿ ನಿಮಗೆ, ಸೂಪರ್ ಸ್ಕ್ರಿಪ್ಟ್ ಮತ್ತು ಸಬ್ಸ್ಕ್ರಿಪ್ಟ್ ಅನ್ನೋದು. ಓಕೆ, ಇದು ನಿಮಗೆ ಏನಂತ ಕಂಪ್ಯೂಟರ್ ಕ್ವಶನ್ಗಳಲ್ಲಿ ಕೇಳ್ತಾನೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಇಂಗಾಲದ ಯಾವ ಅಲೋಟ್ರೋಪ್ ಷಡ್ಭುಜಾಕೃತಿ ಮೀನ್ಸ್ ಹೆಕ್ಸಾಗನಲ್ ಹೊಂದಿದೆ ಅಂತ. ಯಾವುದು ಹೆಕ್ಸಾಗನಲ್ ಹೊಂದಿದೆ? ಯಾವುದು ಗ್ರಾಫೈಟ್ ಏನಿದೆಯಲ್ವ ಹೆಕ್ಸಾಗನಲ್ ಹೊಂದಿದೆ. ಇದನ್ನು ಆಲ್ರೆಡಿ ನಿಮಗೆ ಒಂದು ಕ್ಲಾಸಲ್ಲಿ ಹೇಳಿದ್ದೀನಿ, ಇದು ರಿಪೀಟೆಡ್ ಕ್ವಶನ್ ಇದು. ಆ್ಯಂಡ್ ದೆನ್ ಈ ಒಂದು ವಜ್ರ ಯಾವುದು ಹೊಂದಿದೆ? ಟೆಟ್ರಾಹೈಡ್ರಲ್ ಅಂತ ಹೇಳ್ತೀವಿ ಸರ್. ಒಂದು ಟೆಟ್ರಾಹೈಡ್ರಲ್ನ ಹೊಂದಿರತಕ್ಕಂಥ ಒಂದು ವಸ್ತು ಯಾವುದಂದರೆ ಈ ಒಂದು ವಜ್ರ ಅಂತ ಹೇಳ್ತೀವಿ ಸರ್. ಈ ಒಂದು ವಜ್ರದ ಒಂದು ಆಕೃತಿಯಾಗಿದೆ ಅದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, BBC ಭಾರತೀಯ ವರ್ಷದ ಕ್ರೀಡಾಪಟು ಪ್ರಶಸ್ತಿಯನ್ನು ಗೆದ್ದವರು ಯಾರು ಅಂತ ಕೇಳಿದಾನೆ ಸರ್. BBC ಭಾರತದ ವರ್ಷದ ಕ್ರೀಡಾಪಟು ಪ್ರಶಸ್ತಿಯನ್ನು ಗೆದ್ದಿರತಕ್ಕಂಥ ವ್ಯಕ್ತಿ ಯಾರು ಅಂದರೆ ಮನು ಭಾಕರ್ ಅವರು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ರುದರ್ಫೋರ್ಡ್ ಅವರ ಅಲ್ಫಾ ಕಣ ಸ್ಕ್ಯಾಟರಿಂಗ್ ಪ್ರಯೋಗದಲ್ಲಿ ಚಿನ್ನದ ಹಾಳೆಯನ್ನು ಹೊಡೆಯುವ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಗಳು ನಿಜ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಹೆಚ್ಚಿನವು ನೇರವಾಗಿ ಹಾದು ಹೋಗುತ್ತವೆ ಮತ್ತು ಕೆಲವು ಮಾತ್ರ ವಿಚಲಿತಗೊಳ್ಳುತ್ತವೆ. ಸರ್ನ ಯಾವುದು? ಈ ಒಂದು ರುದರ್ಫೋರ್ಡ್ ಅವರ ಅಲ್ಫಾ ಕಣ ಸ್ಕ್ಯಾಟರಿಂಗ್ ಪ್ರಯೋಗದಲ್ಲಿ. ಓಕೆ, ಸೊ ಇದು ಗೊತ್ತಿರಲಿ ಕೇಳಬಹುದು ನಿಮಗೆ. ಕೆಲವು ಮಾತ್ರ ವಿಚಲಿತಗೊಳ್ತವೆ ಆ್ಯಂಡ್ ದೆನ್ ಹೆಚ್ಚಿನವು ನೇರವಾಗಿ ಹಾದು ಹೋಗ್ತವೆ ಅಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್, ಬಿಸಿ ಮಾಡಿದಾಗ ಅಂತಿಮವಾಗಿ ಸುಣ್ಣದ ಪುಡಿ ರೂಪುಗೊಳ್ಳುತ್ತದೆ, ಸುಣ್ಣ ಸಿಗುತ್ತದೆ. ಏನಾಗಿರುತ್ತೆ ಒಂದು ಸುಣ್ಣ ಅಂತಿಮವಾಗಿ? ಅದು ಅಂದರೆ ಕ್ಯಾಕೋತ್ರಿ ಆಗಿರುತ್ತೆ ಸರಿನಾ. ಏನಂತ ಹೇಳ್ತೀವಿ? ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗಿರುತ್ತೆ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್, ನೀರಿನಲ್ಲಿ ಸಕ್ಕರೆ ಬೆರೆಸಿದಾಗ ಏನಾಗುತ್ತದೆ ಸರ್? ಅದು ಜ್ಯೂಸ್ ಆಗ್ತದೆ? ಇಲ್ಲ, ಅದು ಸಕ್ಕರೆ ನೀರಿನ ಖಾಲಿ ಜಾಗಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತದೆ. ಓಕೆ, ಇದೇನಾಗುತ್ತಲ್ವ, ನೀರಿನ ಒಂದು ಖಾಲಿ ಜಾಗದಲ್ಲಿ ಅದು ಸಿಕ್ಕಿ ಹಾಕಿಕೊಳ್ಳುತ್ತೆ. ಸೊ ಅದಕ್ಕೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಅದೇ ನೆಕ್ಸ್ಟ್, ಚಟುವಟಿಕೆ ಸರಣಿಯು ಏನನ್ನು ಪ್ರತಿನಿಧಿಸುತ್ತದೆ ಅಂತ ಕೇಳಿದಾನೆ. ಏನು? ಈ ಒಂದು ರಿಯಾಕ್ಟಿವಿಟಿ ಸೀರೀಸನ್ನೇ ಪ್ರತಿನಿಧಿಸ್ತದೆ. ಯಾವುದು? ಲೋಹಗಳ ಪ್ರತಿಕ್ರಿಯಾತ್ಮಕ ಸರಣಿ ಅಂತ ಹೇಳ್ತೀವಿ. ಏನಂತ ನಿಮಗೆ ಆಲ್ರೆಡಿ ಒಂದು ಹೇಳಿದೆ ನಾನು 9th ಕ್ಲಾಸಲ್ಲಿ ಇದ್ದಾಗ. ನಮ್ಮ ಮೇಡಮ್ ಒಬ್ರು ಸರ್ ಹೇಳಿದ್ರು ಅಂತ ಸರಿನಾ. ಏನು? ಪೊಸೊಕೊ, ಇಲಹಿ, ಮಾಲೂಮ, ಕಮ್ಸಿಗೋ ಅಂತ ಸರಿನಾ. ಪೊಸೊಕ ಅಂದರೆ ಏನು? ಪೊಟ್ಯಾಷಿಯಂ, ಸೋಡಿಯಂ, ಮತ್ತು ಈ ಒಂದು ಕಾ ಅಂತಂದರೆ ಅಂತ ಹೇಳ್ತೀವಿ. ಕಾ ಅಂದರೆ ಕ್ಯಾಲ್ಸಿಯಂ. ಆ್ಯಂಡ್ ದೆನ್ ಪೊಸೊಕ, ಇಲೆಹಿ, ಇಲೆ ಅಂದರೆ ಐರನ್ ಅಂತ ಬರುತ್ತೆ. ಆ್ಯಂಡ್ ದೆನ್ ಅಲ್ಯೂಮಿನಿಯಂ ಅಂತ ಬರುತ್ತೆ. ಓಕೆ, ಸೊ ಇದನ್ನು ನಿಮಗೆ ಹೇಳಿದೆ ನಾನು ನಿಮಗೆ. ಅದನ್ನು ರಿಯಾಕ್ಟಿವಿಟಿ ಸೀರೀಸನ್ನು ಸಹ ಒಂದು ಗ್ರೂಪಲ್ಲೂ ಸಹ ಹಾಕಿದೆ. ಆ್ಯಂಡ್ ದೆನ್ ಅನಾಲಿಸಿಸ್ ಕ್ಲಾಸ್ಗಳಲ್ಲೂ ಸಹ ನಿಮಗೆ ಹಳೆದಾಗಿ ಹೇಳಿದ್ದೀನಿ ಸರ್. ಅದನ್ನು ನೆನ್ಪಿಟ್ಕೊಳ್ಳಿ. ಏನು? ಪೊಸೊಕ, ಇಲೆಹಿ. ಓಕೆ, ಇಲ್ಲಿದೆ ನೋಡಿ, ಪೊಸೊಕ, ಇಲೆಹಿ, ಮಾಲೂಮ, ಕಮ್ಸಿಗೋ ಅಂತ ಬರುತ್ತೆ ಸರ್ನ. ಸೊ ಇದೇ ಒಂದು ಆರ್ಡ್ರಲ್ಲಿ ಇದೆ. ಅದು ಟೋಟಲಿ 14 ಬರುತ್ತೆ ಅಲ್ವಾ. ಸೊ 14 ಸಹ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್, ನೀತಿ ಆಯೋಗದ ವರದಿಯ ಪ್ರಕಾರ ಭಾರತದ ಪ್ರದೇಶದ ಎಷ್ಟು ಶೇಕಡಾ ಭೂಕಂಪ ಪೀಡಿತವಾಗಿದೆ ಅಂತ ಕೇಳಿದ್ದೇನೆ ಸರ್ನ. ಸೊ ಟೋಟಲಿ ನಿಮಗೆ ಎಷ್ಟು ವಲಯಗಳು ಬರ್ತವೆ ನಮ್ಮ ಭಾರತದಲ್ಲಿ? ಟೋಟಲಿ 5 ವಲಯಗಳು ಬರ್ತವೆ ಸರ್ನ. ಎಷ್ಟು ವಲಯಗಳು ಬರ್ತವೆ? 5 ವಲಯಗಳು ಬರ್ತವೆ. ಸೊ ಇದರಲ್ಲಿ 1ನೇ ವಲಯ ಅತಿ ಹೆಚ್ಚು ಭೂಕಂಪ ಪ್ರದೇಶವಾಗಿದೆ ಅಥವಾ 5ನೇ ವಲಯ ಅತಿ ಹೆಚ್ಚು ಭೂಕಂಪ ಪ್ರದೇಶವಾಗಿದೆ ಅಂತ ಕೇಳಿದ್ರೆ ನೀವು ಅವಾಗ ಹೇಳಬೇಕಾಗುತ್ತೆ 5ನೇ ವಲಯ ಇದೆ ಅಲ್ವಾ, ಅತಿ ಹೆಚ್ಚು ಭೂಕಂಪ ಪೀಡಿತ ಪ್ರದೇಶವಾಗಿದೆ ಅಂತ ಸರಿನಾ. ಸೊ ಇದು ಗೊತ್ತಿರಲಿ ಕೇಳಬಹುದು ನಿಮಗೆ. ಟೋಟಲಿ 5 ವಲಯಗಳು ನಮ್ಮ ಭಾರತದಲ್ಲಿ ಭೂಕಂಪ ಪ್ರದೇಶಗಳು ಇದಾವೆ ಪ್ರಸ್ತುತ. ಸೊ ಇಲ್ಲಿ ನಮ್ಮ ಒಂದು ಭೂಕಂಪದ ಪೀಡಿತ ಪ್ರದೇಶ ಎಷ್ಟಾಗಿದೆ ಅಂತ ಕೇಳಿದ್ರೆ 59% ನಮ್ಮ ಭಾರತದ ಭೂಕಂಪ ಪೀಡಿತ ಪ್ರದೇಶವಾಗಿದೆ. ಯಾವುದರ ಪ್ರಕಾರ? ನೀತಿ ಆಯೋಗದ ಪ್ರಕಾರ. ಯಾವುದರ ಪ್ರಕಾರ? ನೀತಿ ಆಯೋಗದ ಪ್ರಕಾರ ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025 ವಿಶ್ವ ಅಕ್ವಾಟಿಕ್ಸ್ ಚಾಂಪಿಯನ್ಶಿಪ್ಗಳು ಎಲ್ಲಿ ನಡೆದವು ಅಂತ ಕೇಳಿದ್ದೇನೆ ಸರ್. ಎಲ್ಲಿ ನಡೆದವು ವಿಶ್ವ ಅಕ್ವಾಟಿಕ್ಸ್ ಚಾಂಪಿಯನ್ಶಿಪ್ಗಳು? ಇದು ನಡೆದಿರೋದು ಎಲ್ಲಿ ಅಂತಂದರೆ ಸಿಂಗಾಪುರದಲ್ಲಿ ಅಂತ ಹೇಳ್ತೀವಿ. ಓಕೆ, ಎಲ್ಲಿ ನಡೆದಿದ್ದಾವೆ ಅಂದರೆ ಸಿಂಗಾಪುರದಲ್ಲಿ ನಡೆದಿದ್ದಾವೆ ಸರಿನಾ. ಆ್ಯಂಡ್ ದೆನ್ ಇದರ ಒಂದು ಮಾಸ್ಕಟ್ ಯಾವುದಾಗಿತ್ತು ಅಂದರೆ ಓಲಿ ಅನ್ನೋದಾಗಿತ್ತು. ಆ್ಯಂಡ್ ದೆನ್ ನೆಕ್ಸ್ಟ್, ಯಾವ ಬ್ಯಾಂಕ್ ತನ್ನ 131ನೇ ಸಂಸ್ಥಾಪನಾ ದಿನವನ್ನು ಏಪ್ರಿಲ್ 12, 2025 ಆಚರಿಸಿತು ಅಂತ. ಯಾವುದ್ರಿ 131 ವರ್ಷ ದಾಟಿದೆ? ಯಾವುದು 131 ವರ್ಷ ಅಂತಂದರೆ ಇದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಆಗಿರಬೇಕು, PNB ಆಗಿರಬೇಕು ಸರ್ನ. ಯಾವುದು? PNB. ಲಾಲಾ ಲಜಪತ್ ರಾಯ್ ಅವರು ಸ್ಥಾಪನೆ ಮಾಡಿದ್ರೆ ಇದನ್ನು, ಅಥವಾ ಬೇರೆ ಯಾರು ಮಾಡಿದ್ರಾ ಹೇಳ್ಬೋದಾ? ಹೇಳಿ ನೋಡುವ ಇದನ್ನು. ಓಕೆ, ಯಾರು? ಈ ಒಂದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಂತ ಹೇಳ್ತೀವಿ. ಸೊ ಹಾಗಾದರೆ ಈ ಒಂದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನ ಮೊದಲ ಮಹಿಳಾ ಬ್ರ್ಯಾಂಡ್ ಅಂಬಾಸಿಡರ್ ಯಾರು ಅಂತ ಹೇಳ್ತೀವಿ. ಸೊ ಅದನ್ನು ನಾವು ಹೇಳೋದು ನಮ್ಮ ಭಾರತದ ಕ್ರಿಕೆಟ್ ತಂಡದ ನಾಯಕಿ ಯಾರು? ಈ ಹರ್ಮನ್ ಪ್ರೀತ್ ಕೌರ್ ಅವರು ಅಂತ ಹೇಳ್ತೀವಿ ಸರ್ನ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳಲ್ಲಿ ಇದು ನಿಮ್ಗೆ ಹೇಳಿದ್ದೀನಿ ಆಲ್ರೆಡಿ 1-2-3 ಬಾರಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್, ದೇಹವನ್ನು ಯಾರು ನಿಯಂತ್ರಿಸುತ್ತಾರೆ ಅಂತ ಕೇಳಿದಾನೆ. ಎಂಡೋಕ್ರೈನ್ ಗ್ಲ್ಯಾಂಡ್ಗಳೇನಿದಾವಲ್ಲ ಅದು ನಿಯಂತ್ರಿಸ್ತವೆ. ಎಂಡೋಕ್ರೈನ್ ಗ್ಲ್ಯಾಂಡ್ಗಳಲ್ಲಿ ಆಪ್ಷನ್ ಕೊಟ್ಟಿದ್ದಾನೆ? ಇಲ್ಲ. ಎಂಡೋಕ್ರೈನ್ ಗ್ಲ್ಯಾಂಡ್ಗಳು ಏನು ಬಿಡುಗಡೆ ಮಾಡ್ತವೆ? ಹಾರ್ಮೋನ್ಗಳು ಬಿಡುಗಡೆ ಮಾಡ್ತವೆ. ಸೊ ಅದಕ್ಕೆ ಆಪ್ಷನ್ ಬಿ ಇದಕ್ಕೆ ಹಾರ್ಮೋನ್ ಅನ್ನೋ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್, ಈ ದೇಹದ ಬೆಳವಣಿಗೆ ಯಾವ ಹಾರ್ಮೋನಿಂದ ಆಗುತ್ತೆ ಅಂತ ಕೇಳಿದಾನೆ ಸರ್ನ. ಈ ಒಂದು GH ಹಾರ್ಮೋನಿಂದ, ಈ ಒಂದು ಬೆಳವಣಿಗೆ ಹಾರ್ಮೋನಿಂದ ಈ ಒಂದು ದೇಹದ ಬೆಳವಣಿಗೆ ಉಂಟಾಗ್ತದೆ. ಮೀನ್ಸ್ ಈ ಒಂದು ಪಿಟ್ಯುಟರಿ ಗ್ರಂಥಿ ಅಂತ ಹೇಳ್ಬೋದು. ಗ್ರಂಥಿ ಕೇಳಿದ್ರೆ ನಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್, ಈ ಭಾರತದಲ್ಲಿ ಮೊದಲ ರಾಷ್ಟ್ರವ್ಯಾಪಿ ಮನೆಯ ಆದಾಯ ಸಮೀಕ್ಷೆ ಯಾವಾಗ ಪ್ರಾರಂಭವಾಗುತ್ತದೆ ಅಂತ ಕೇಳಿದ್ದೇನೆ ಸರ್. ಇದು ಫೆಬ್ರವರಿ 2026ರಿಂದ ಇದು ಪ್ರಾರಂಭವಾಗ್ತದೆ. ಆ್ಯಂಡ್ ನೆಕ್ಸ್ಟ್, ಈ ಒಂದು 2025 G20 ಶೃಂಗಸಭೆಯು ದಕ್ಷಿಣ ಆಫ್ರಿಕಾದ ಯಾವ ನಗರದಲ್ಲಿ ನಡೆಯಿತು ಅಂತ ಕೇಳಿದರೆ ಇದು ಜೋಹಾನ್ಸ್ಬರ್ಗ್ದಲ್ಲಿ ನಡೆದಿದೆ ಸರ್. ಇದರ ಒಂದು ಮುಖ್ಯ ವಿಷಯ ಏನಾಗಿತ್ತು ಅಂದರೆ ಐಕ್ಯಮತ, ಸಮಾನತೆ ಮತ್ತು ಸುಸ್ಥಿರತೆ ಅನ್ನೋದಾಗಿತ್ತು. ಸೊ ಇದನ್ನು ಸಹ ನಿಮಗೆ ಕ್ಲಾಸಲ್ಲಿ ಹೇಳಿಲ್ವಾ? G20 ಶೃಂಗಸಭೆ ಎಷ್ಟು ಸರಿ ಹೇಳಿದ್ದೀನಿ? ಸಾಕಷ್ಟು ಸರಿ ಹೇಳಿದ್ದೀನಿ. ಈ ಒಂದು ಸಭೆಗಳು ಅಂತ ಬಂದರೆ, ಈ ಒಂದು ಸಮ್ಮೇಳನಗಳು ಅಂತ ಬಂದರೆ ಎಲ್ಲವೂ ಸಹ ಹೇಳಿರ್ತೀನಿ ನಾನು ನಿಮಗೆ. G20, G7 ಮತ್ತು ಯಾವುದು COP30 ಮತ್ತು ಯಾವುದು ಬರುತ್ತೆ ಬ್ರಿಕ್ಸ್ ಸರಿನಾ, ಇವೆಲ್ಲವೂ ಸಹ ಹೇಳಿಲ್ವಾ? ಮತ್ತು ಏಷ್ಯನ್ ಮತ್ತು ಯಾವ್ದು ಹೇಳ್ತೀವಿ ಈ ಒಂದು ಬಿಮ್ಸ್ಟೆಕ್ ಎಲ್ಲವೂ ಸಹ ಹೇಳಿದ್ದೀನಿ ಅಲ್ವಾ? ಎಲ್ಲವೂ ಸಹ ಹೇಳಿದ್ದೀನಿ. ಸುಮ್ಮನೆ ನೆನ್ಪಿಟ್ಕೊಳ್ರಿ, ಒಂದು ಮಾರ್ಕ್ಸ್ ಬರ್ತವೆ, ಸೆಲೆಕ್ಷನ್ ಆಗ್ತೀರಾ ಸರಿನಾ.
ಆ್ಯಂಡ್ ನೆಕ್ಸ್ಟ್ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳಲ್ಲಿ ಯಾವ ಗುಣವು ಸಾಮಾನ್ಯವಾಗಿದೆ? ಎರಡೂ ಸಹ ಏನಿದಾವಲ್ಲ ಎಲೆಕ್ಟ್ರೋಲೈಸಿಸ್ ಅಲ್ಲಿ ಒಂದು ವಿದ್ಯುತ್ ನಡೆಸ್ತವೆ ಸರಿನಾ, ಈ ಒಂದು ವಿದ್ಯುತ್ ವಿಭಜನೆಯಲ್ಲಿ ವಿದ್ಯುತ್ತನ್ನು ನಡೆಸ್ತವೆ ಸರಿನಾ, ಇದನ್ನು ಸಹ ಗೊತ್ತಿರಲಿ ಕೇಳಬಹುದು ನಿಮಗೆ. ಆ್ಯಂಡ್ ನೆಕ್ಸ್ಟ್ ಬಂದೂಕು ಮತ್ತು ಗುಂಡುಗಳ ಮೇಲಿನ ಪ್ರತಿಕ್ರಿಯಾ ಬಲ ಒಂದೇ ಆಗಿರುತ್ತದೆ, ಆದರೂ ಬಂದೂಕು ಏಕೆ ಕಡಿಮೆ ಸ್ಥಾನಪಲ್ಲಟಗೊಳ್ಳುತ್ತದೆ ಅಂತ ಸರಿನಾ. ಸೊ ಇದು ನ್ಯೂಟನ್ನ 3ನೇ ನಿಯಮಕ್ಕೆ ಸಂಬಂಧಿಸಿದೆ. ಸೊ ಹಾಗಾದರೆ ಯಾಕೆ ಸರ್ ಅದು ಗುಂಡು ಫಾಸ್ಟ್ ಟೈಮ್ ಮುಂದೆ ಹೋಗುತ್ತೆ, ಜಾಸ್ತಿ ಹೋಗುತ್ತೆ, ಯಾಕೆ ಬಂದೂಕು ಹಿಂದೆ ಬಂದು ಇದು ಸಹ ಒಂದು ಅರ್ಧ ಕಿಲೋಮೀಟರ್ ಹಿಂದೆ ಹೋಗಲ್ಲ ಅಂತ? ಯಾಕೆಂತಂದರೆ ಈ ಒಂದು ಬಂದೂಕಿನ ದ್ರವ್ಯರಾಶಿ ದೊಡ್ಡದಾಗಿರ್ತದೆ ಆ್ಯಂಡ್ ದೆನ್ ಈ ಒಂದು ಗುಂಡು ಹಗರ ಆಗಿರ್ತದೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ದ್ರವ್ಯರಾಶಿಯ ವೇಗಕ್ಕೆ ವಿಲೋಮಾನುಪಾತದಲ್ಲಿರ್ತದೆ ಸರಿನಾ, ಯೂನಿವರ್ಸಲಿ ಪ್ರೊಪೋರ್ಷನಲ್ ಆಗಿರುತ್ತೆ. ಸೊ ಆದ ಕಾರಣದಿಂದ ಮೀನ್ಸ್ ಮೇಲಿನ ಎಲ್ಲವೂ ಸಹ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಭೂಮಿಯಿಂದ ಚಂದ್ರನತ್ತ ಪ್ರಯಾಣಿಸುವಾಗ ವಸ್ತುವಿನ ತೂಕ ಏಕೆ ಕಡಿಮೆ ಆಗುತ್ತದೆ? ಯಾಕೆ ಅಂತಂದರೆ ಭೂಮಿ ಮೇಲೆ ಒಂದು ಗುರುತ್ವಾಕರ್ಷಣೆ ಇದೆ, ಚಂದ್ರನ ಮೇಲೆ ಒಂದು ಗುರುತ್ವಾಕರ್ಷಣೆ ಇದೆ. ಭೂಮಿ ಮೇಲೆ ಏನಾದರೂ ಒಬ್ಬ ಮನುಷ್ಯ 60 kg ಇದ್ದ ಅಂತಂದರೆ ಚಂದ್ರನ ಮೇಲೆ ಜಸ್ಟ್ 10 kg ಆಗಿರ್ತಾನೆ, ಮೀನ್ಸ್ 1/6 ಅಷ್ಟು ಈ ಗುರುತ್ವಾಕರ್ಷಣ ಬಲ ಏನಿದೆ ಅಲ್ವಾ ಈ ಒಂದು ಚಂದ್ರನ ಮೇಲೆ ಕಂಡುಬರುತ್ತೆ. ಭೂಮಿಯ ಮೇಲೆ ಆರಿದ್ರೆ ಅಲ್ಲಿ ಒಂದಿರುತ್ತೆ ಅಂತ ನಾವು ಹೇಳ್ತೀವಿ. ಓಕೆ, ಇದನ್ನು ಸಹ ಗೊತ್ತಿರಲಿ ಕೇಳಬಹುದು ಸರಿನಾ. ಸೊ ಇದಾಗಿತ್ತು ಇಲ್ಲಿವರೆಗೆ RRBD ಗ್ರೂಪ್ 11th ಡಿಸೆಂಬರ್ ಸೆಕೆಂಡ್ ಶಿಫ್ಟಿನ RRBD ಗ್ರೂಪ್ ಪ್ರಶ್ನೆ ಪತ್ರಿಕೆ ಅನಲೈಸಿಸ್. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಸೊಬೆಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಮೀನ್ಸ್ ಈ RRBD ಗ್ರೂಪ್ ಎಕ್ಸಾಮ್ ಕಂಪ್ಲೀಟ್ ಆಯಿತು ಅಂತಂದರೆ ಸೊ ಅವಾಗ ನೀವು ಈ MTSನ ಡೈಲಿ ಎರಡು ಕ್ಲಾಸ್ಗಳನ್ನು ನೋಡ್ಕೊಳ್ಳೋಣ. ಓಕೆ, ಒಂದು ಇಂಗ್ಲೀಷ್ ಕ್ಲಾಸ್ಗಳನ್ನು ನೋಡ್ಕೊಳ್ಳೋಣ, ಆ್ಯಂಡ್ ಇನ್ನೊಂದು ಯಾವುದು ಅಂತಂದರೆ ಈ GK ಕ್ಲಾಸ್ಗಳನ್ನು ನೋಡ್ಕೊಳ್ಳೋಣ. ಓಕೆ, ಸೊ ಫುಲ್ ಫಾಸ್ಟಾಗಿ ಅಲ್ಲಿ ಒಂದು ರಿವಿಷನ್ ಮಾಡಿಬಿಡೋಣ ಎಲ್ಲವೂ ಸಹ. ಈ GKಯಲ್ಲಿ ಸಹ ಆಲ್ಮೋಸ್ಟ್ ಏನಿದೆ ಅಲ್ವಾ, ಯಾವ ಟಾಪಿಕ್ ಇದೆ ಅಲ್ವಾ ಎಲ್ಲವೂ ಸಹ ನೀವು ಕಮೆಂಟ್ ಮಾಡ್ತಾ ಬನ್ನಿ, ಮೀನ್ಸ್ ಯಾವ ಟಾಪಿಕ್ ಬೇಕು ಅಂತ. ಅವಾಗ ಮೀನ್ಸ್ ಒಂದು ಕ್ಲಾಸ್ ಮುಗಿದ ನಂತರ ಸೊ ಅದು ನೆಕ್ಸ್ಟ್ ಕ್ಲಾಸ್ಗಳು ಅದರ ಮೇಲೆ ಮಾಡ್ಕೊಳ್ಳೋಣ. ಓಕೆ, ಆ್ಯಂಡ್ ದೆನ್ ಇಂಗ್ಲೀಷು ಸಹ ಒಂದು ದಿನ ನಿಮಗೆ ಹೇಗೆ ಅಂತಂದರೆ ಈ ಒಂದು ಇಡಿಯಮ್ಸ್ ಆಗಿರಲಿ, ಆ್ಯಂಡ್ ದೆನ್ ಒಂದು ದಿನ ನಿಮಗೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಆಗಿರಲಿ, ಆ್ಯಂಡ್ ದೆನ್ ಇನ್ನೊಂದು ದಿನ ನಿಮಗೆ ಜಸ್ಟ್ ಸಿನೋನಿಮ್ಸ್ ಆಗಿರಲಿ, ಒಂದು ದಿನ ನಿಮಗೆ ಆ್ಯಂಟೋನಿಮ್ಸ್ ಆಗಿರಲಿ, ಆ್ಯಂಡ್ ದೆನ್ ಮತ್ತೊಂದು ದಿನ ನಿಮಗೆ ಯಾವುದು ಅಂತಂದರೆ ಈ ಕ್ಲೋಸ್ ಟೆಸ್ಟ್ ಆಗಿರಲಿ, ಇಲ್ಲ ಅಂತಂದರೆ ಮತ್ತು ಈ ಒಂದು ಗ್ರಾಮರ್ ಮೇಲಿನ ಪ್ರಶ್ನೆಗಳಾಗಿರಲಿ. ಓಕೆ, ಆ್ಯಂಡ್ ದೆನ್ ಸಮ್ ರೂಲ್ಸ್ ಮೇಲೆ ಪ್ರಶ್ನೆಗಳಾಗಿರಲಿ. ಸೊ ಅದನ್ನು ಸಹ ನಾವು ಮಾಡ್ತಾ ಹೋಗೋಣ ಸರಿನಾ. ಸೊ ಅದರಿಂದ ನಿಮ್ಗೆ ಸಹ ಏನಾಗುತ್ತೆ ಅಂದರೆ ರಿವಿಷನ್ ಆಗುತ್ತೆ ಒಂದು, ಆ್ಯಂಡ್ ದೆನ್ ನಿಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಎಷ್ಟೋ ಟಾಪಿಕ್ಗಳು ಸಹ ನಿಮ್ಗೆ ಕ್ಲಿಯರ್ ಆಗ್ತವೆ ಸರಿನಾ. ಸೊ ನೆಕ್ಸ್ಟ್ ಏನಿದೆ ಅಂತಂದರೆ SSC MTS ಮೇಲೆ ಫೋಕಸ್ ಮಾಡೋಣ ಸ್ಟ್ರಾಂಗ್ ಆಗಿ. ಓಕೆ, ಸೊ ಇಷ್ಟು ಹೇಳ್ತಾ ವಿಡಿಯೋನ ಎಲ್ಲಿಗೆ ಮಾಡ್ತಿದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್.